ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜೂನ್ 20, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದ ಜೊತೆಗೆ ದಿನವನ್ನು ಮುನ್ನಡೆಸುವರು. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿನ ಕಲಾತ್ಮಕತೆ, ಸಾಮಾಜಿಕತೆಯು ಹೆಚ್ಚು ಜಾಗೃತವಾಗಲಿದೆ. ಈ ದಿನ ನಿಮ್ಮ ವ್ಯಕ್ತಿತ್ವದಿಂದ ಸುತ್ತಲಿನವರ ಮೇಲೆ ಪರಿಣಾಮ ಬೀರುತ್ತದೆ. ಬಾಹ್ಯ ಚಟುವಟಿಕೆಗಳು, ಹೊಸ ಸಂಪರ್ಕಗಳು ಮತ್ತು ವೈಯಕ್ತಿಕ ಅಭಿರುಚಿಗಳ ಕಡೆ ಗಮನ ಸೆಳೆಯುವ ದಿನವಿದು. ಕೆಲವರಿಗೆ ಇಂದು ತಮ್ಮ ಆಂತರಿಕ ಶಕ್ತಿಯನ್ನು ಅರಿಯುವ, ಚಿಂತನೆಯ ಹೊಸ ಹಾದಿಗಳನ್ನು ಕಂಡುಹಿಡಿಯುವ ಯೋಗವಿದೆ. ಆದರೆ ತ್ವರಿತ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ವ್ಯಕ್ತಿತ್ವದ ತೀವ್ರತೆ ಮತ್ತು ನಿಷ್ಠೆ ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಉತ್ತಮ ಅವಕಾಶಗಳು ಬರುವ ಯೋಗವಿದೆ. ನಿಮ್ಮ ಪ್ರತಿಭೆ ಮತ್ತು ಕಾರ್ಯಪಟುತ್ವವನ್ನು ಮೆಚ್ಚುವವರು ಬದಿಗೆ ನಿಂತಿರುವರು. ನಿಮ್ಮ ಯೋಜನೆಗಳಿಗೆ ಅನುಮೋದನೆ ಅಥವಾ ಪ್ರಾರಂಭಕ್ಕೆ ಅವಕಾಶ ದೊರೆಯಬಹುದು. ಹಿರಿಯರೊಂದಿಗೆ ಸಮಾಲೋಚನೆ, ಹೊಸ ಮಾರ್ಗದರ್ಶನ ಮತ್ತು ತಂಡದ ಬೆಂಬಲ ಇಂದು ಲಭಿಸಬಹುದು. ತಾಂತ್ರಿಕ ಜ್ಞಾನ ಹಾಗೂ ನಾಯಕತ್ವದ ಗುಣವನ್ನು ಸ್ಪಷ್ಟವಾಗಿ ತೋರಿಸುವ ಅಗತ್ಯವಿದೆ. ವೃತ್ತಿ ಬದಲಿ ಆಲೋಚನೆ ಮಾಡಿಕೊಂಡಿರುವವರು ಇಂದಿನ ದಿನ ಆಯ್ದ ಸಂದರ್ಶನಗಳಿಗೆ ಸಜ್ಜಾಗಬಹುದು. ಕೊನೆಗೊಳ್ಳುತ್ತಿರುವ ಪ್ರಾಜೆಕ್ಟ್ಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತವೆ. ವ್ಯಾಪಾರಿಗಳಿಗೆ ಇಂದು ಹೊಸ ಡೀಲಿಂಗ್, ಮಾರ್ಕೆಟ್ ವಿಶ್ಲೇಷಣೆ ಮತ್ತು ಗ್ರಾಹಕರಿಂದ ಪ್ರತಿಕ್ರಿಯೆ ಸಂಗ್ರಹಿಸುವ ಯೋಗ್ಯ ದಿನ. ಬಂಡವಾಳ ಹೂಡಿಕೆಗೆ ಪೂರ್ವ ಸಿದ್ಧತೆ ಅಗತ್ಯವಿದೆ, ಆದರೆ ತುರ್ತು ನಿರ್ಧಾರಗಳಂತೂ ತಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಸಂಯಮ ಅಗತ್ಯ. ಕೆಲವು ಹಳೆಯ ಬಾಕಿ ಹಣ ಮರಳಿ ಬರುವ ಸಂಭವವಿದೆ. ಪುನಃ ಹೂಡಿಕೆ ಬಗ್ಗೆ ಯೋಚಿಸುವ ಮೊದಲು ಸದ್ಯದ ಲಾಭಾಂಶವನ್ನೇ ಮೊದಲು ಸಮೀಕ್ಷಿಸಿ. ಇಂದು ತುರ್ತು ಖರ್ಚುಗಳು, ಶಾಪಿಂಗ್, ಉಡುಗೊರೆ, ಕುಟುಂಬದ ಮನರಂಜನೆ ಇವುಗಳಿಗೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಮೀಮಾಂಸೆ ಮತ್ತು ಮಿತವ್ಯಯ ಪಾಲಿಸಿ. ವಿತ್ತೀಯ ಸಲಹೆಗಾರರ ಸಲಹೆ ಪಡೆಯುವುದು ಲಾಭದಾಯಕ. ಹೊಸ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ವ್ಯವಹಾರಗಳಿಂದ ದೂರವಿರಿ. ಪೂರಕ ಆದಾಯದ ಮೂಲಗಳ ಬಗ್ಗೆ ಯೋಚನೆ ಶುರು ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಚುರುಕಿನ ಉಲ್ಲೇಖವಿದ್ದರೂ ಕೆಲವೊಂದು ಅಸಹಜತೆಗಳು ತಲೆದೋರಬಹುದು. ಜ್ವರ, ತಲೆನೋವು, ಕಣ್ಣುಗಳ ಒತ್ತಡ ಕಂಡುಬರಬಹುದು. ಹೆಚ್ಚು ಕೆಲಸದ ಒತ್ತಡದಿಂದ ದೂರವಿರಿ. ದೈಹಿಕ ಶ್ರಮದ ನಂತರ ಸರಿಯಾದ ವಿಶ್ರಾಂತಿ ಲಭ್ಯವಿಲ್ಲದಿದ್ದರೆ ಒತ್ತಡದ ಸಮಸ್ಯೆಗಳು ಮೂಡಬಹುದು. ಹಗುರ ಆಹಾರ, ನೀರಿನ ಸೇವನೆ ಮತ್ತು ನಿದ್ರೆಯ ನಿಯಮ ಕಡ್ಡಾಯವಾಗಿ ಪಾಲಿಸಿ. ಆಲಸ್ಯವನ್ನು ತೊರೆದು ಯೋಗ, ಬೆಳಗಿನ ವ್ಯಾಯಾಮ ಅಥವಾ ಧ್ಯಾನದಲ್ಲಿ ಪಾಲ್ಗೊಳ್ಳಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳಲ್ಲಿ ಸಹಾನುಭೂತಿ ಮತ್ತು ಮನಸ್ಸು ಹಂಚಿಕೊಳ್ಳುವುದು ಮುಖ್ಯ. ಸಂಗಾತಿಯೊಂದಿಗೆ ಸಾಮರಸ್ಯದ ಮಾತುಗಳು, ಸಂವೇದನೆ ಪೂರ್ಣ ಚರ್ಚೆಗಳು ನಡೆಯಬಹುದು. ಕುಟುಂಬ ಸದಸ್ಯರೊಂದಿಗೆ ದುಡಿದ ಹಣದ ಉಪಯೋಗ, ಮನೆ ನವೀಕರಣ ಅಥವಾ ಮಕ್ಕಳ ಶಿಕ್ಷಣದ ಬಗ್ಗೆ ಚರ್ಚೆಗಳು ಸಾಧ್ಯ. ಹಿರಿಯರ ಆಶೀರ್ವಾದವನ್ನು ಪಡೆಯಲು ಅವಕಾಶ ಸಿಕ್ಕಾಗ ಕೈಮುಗಿದುಕೊಳ್ಳಿ. ಸ್ನೇಹಿತರು ಹಾಗೂ ಬಂಧುಗಳಿಂದ ಸಹಾಯದ ಪ್ರಸ್ತಾವಗಳು ಬರಬಹುದು. ಇಷ್ಟವಂತರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹನ ಪ್ರಭಾವದಿಂದ ವೈಯಕ್ತಿಕ ಶ್ರದ್ಧಾ, ಆರಾಧನೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು. ದೇವಿಯ ಉಪಾಸನೆ, ಲಕ್ಷ್ಮೀ ಸ್ತೋತ್ರ ಪಠಣ, ಚಂದನದ ಹೂವಿನ ಪೂಜೆ ಇವೆಲ್ಲ ಧೈರ್ಯವನ್ನು ತುಂಬುತ್ತವೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀಭ್ಯೋ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ಅಥವಾ ಗುಲಾಬಿ ಹೂವುಗಳಿಂದ ಪೂಜೆ ಮಾಡಿ. ಮಹಿಳಾ ಸಾಧ್ವಿಗಳಿಗೆ ಆಹಾರ ಅಥವಾ ವಸ್ತ್ರದಾನ ಮಾಡುವುದು ಶುಭ. ದೇವಾಲಯದಲ್ಲಿ ದೀಪಾರಾಧನೆ ಮಾಡಿ. ಮಧ್ಯಾಹ್ನದ ಪೂಜೆಗೆ ಹೋಗಿ ಕೃತಜ್ಞತೆಯನ್ನು ಸಲ್ಲಿಸಿ. ಅದೃಷ್ಟದ ಸಂಖ್ಯೆ 6.
ಈ ಸಂಖ್ಯೆ ಶುಕ್ರ ಗ್ರಹದ ಪ್ರತೀಕ. ಈ ಸಂಖ್ಯೆ ಸಂವೇದನೆ, ನೈಸರ್ಗಿಕ ಶ್ರದ್ಧೆ ಮತ್ತು ವೈಯಕ್ತಿಕ ಪ್ರೀತಿ ಪ್ರಭಾವಗಳನ್ನು ಒರೆಯುತ್ತದೆ. ಇದನ್ನು ಮೃದು ಮನಸ್ಸಿನ ಶಕ್ತಿಯಾಗಿ ಉಪಯೋಗಿಸಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಈ ದಿನದ ಶುದ್ಧತೆ, ಮನಃಶಾಂತಿ ಮತ್ತು ಸಂತೋಷವನ್ನು ಸೂಚಿಸುತ್ತದೆ. ಬಿಳಿ ಉಡುಪು, ಬಿಳಿ ಹೂವಿನ ಬಳಕೆ ಅಥವಾ ಬಿಳಿ ವಸ್ತ್ರದಾನ ಶುಭಕರ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45 ಈ ಸಮಯದೊಳಗಿನ ನಿರ್ಧಾರಗಳು, ಪೂಜಾ ಕಾರ್ಯಗಳು ಅಥವಾ ಭೇಟಿಗಳು ಹೆಚ್ಚು ಫಲಕಾರಿಯಾಗಬಹುದು. ನಿಮ್ಮ ಶಕ್ತಿಯ ಕೇಂದ್ರ ಸ್ಥಾನ ಈ ಹೊತ್ತಿಗೆ ಜಾಗೃತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ನಿತ್ಯ ಕರ್ಮದಲ್ಲಿ ಶಿಸ್ತಿನಿಂದ, ಸಮತೋಲನದಿಂದ ನಡೆದುಕೊಳ್ಳಬೇಕಾದ ದಿನವಾಗಿದೆ. ಶುಕ್ರವಾರದ ಶುಕ್ರ ಗ್ರಹ ಪ್ರಭಾವದಿಂದ ಮನಸ್ಸಿನಲ್ಲಿ ನಯತೆ, ಸೌಂದರ್ಯ ಪ್ರೀತಿ ಹಾಗೂ ಸೃಜನಶೀಲ ಚಟುವಟಿಕೆಗಳತ್ತ ಆಕರ್ಷಣೆಯು ಹೆಚ್ಚಾಗುತ್ತದೆ. ನೀವು ಇಂದು ಪೂರಕ ಚಿಂತನೆ ಮತ್ತು ಶಾಂತ ಗುಣಗಳಿಂದ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಇಂದು ಕಲೆ, ವಿನ್ಯಾಸ, ವಾಸ್ತುಶಿಲ್ಪ ಅಥವಾ ಗ್ರಾಹಕ ಸೇವಾ ಕ್ಷೇತ್ರದಲ್ಲಿ ಶ್ರಮಿಸುವವರಿಗೆ ವಿಶೇಷ ಸಾಧನೆಯ ದಿವಸವಾಗಬಹುದು. ನಿಮ್ಮ ಮನಸ್ಸು ಸ್ವಲ್ಪ ಭಾವನಾತ್ಮಕವಾಗಿರಬಹುದು, ಆದರೂ ಸತತ ಚಿಂತನೆಯಿಂದ ಸ್ಪಷ್ಟತೆ ಮೂಡಲಿದೆ. ಶ್ರದ್ಧೆಯಿಂದ ನಡೆದುಕೊಳ್ಳುವುದು ಉತ್ತಮ ಫಲ ನೀಡಬಹುದು. ಹಳೆಯ ಸಂಬಂಧಗಳ ಪುನಶ್ಚೇತನ, ಹೊಸ ಒಪ್ಪಂದಗಳ ಪ್ರಾರಂಭ ಹಾಗೂ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡುವ ಯೋಗವಿದೆ. ಶುಭ ಕಾಯಕಗಳಿಗೆ ಶುಭಾರಂಭದ ದಿನವೂ ಆಗಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೊಸ ಯೋಜನೆ ಅಥವಾ ಪ್ರಸ್ತಾಪವೊಂದರ ಕುರಿತು ಚರ್ಚೆ ನಡೆಯಬಹುದಾದ ದಿನವಿದು. ನಿಮ್ಮ ಶಿಸ್ತಿನಿಂದ ಕೆಲಸ ನಿರ್ವಹಿಸಿದರೆ ಹಿರಿಯರ ಮೆಚ್ಚುಗೆ ಸಿಗಬಹುದು. ಕೆಲವು ವ್ಯಕ್ತಿಗಳಿಗೆ ವರ್ಗಾವಣೆ ಅಥವಾ ಹೆಚ್ಚಿನ ಹೊಣೆಗಾರಿಕೆಗಳ ಸೂಚನೆ ಸಿಗಬಹುದು. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆಯಿಂದ ಕೆಲಸ ನಿರ್ವಹಿಸುವ ಅಗತ್ಯವಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಅರ್ಜಿ ಸಂಬಂಧಿತ ಪ್ರಗತಿ ಸಂಭವಿಸುತ್ತದೆ. ಈ ಸಮಯದಲ್ಲಿ ನಿಖರ ಮಾಹಿತಿಯೊಂದಿಗೆ ಸದ್ಯದ ಸಾಧನೆಗಳನ್ನು ಪ್ರಸ್ತುತಪಡಿಸುವುದರಿಂದ ಅನುಕೂಲವಾಗಲಿದೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರಿಕ ರೂಪರೇಷೆಗಳ ಪುನರ್ ಪರಿಶೀಲನೆ ಮಾಡುವ, ಹೊಸ ಮಾರ್ಗಗಳನ್ನು ಹಿತವಾಗಿ ಅನ್ವಯಿಸುವ ಯೋಗವಿದೆ. ಇತ್ತೀಚಿನ ವ್ಯವಹಾರ ದೌರ್ಬಲ್ಯಗಳನ್ನು ಪರಿಹರಿಸುವ ದಿವಸವಾಗಬಹುದು. ಹಣಕಾಸು ಲೆಕ್ಕಪತ್ರಗಳ ಪರಿಶೀಲನೆ ಅಥವಾ ಬಾಕಿ ಮೊತ್ತಗಳ ಸಂಗ್ರಹಕ್ಕೆ ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ವಿವೇಕ ಮತ್ತು ಪರಿಶೀಲನೆಯ ದೃಷ್ಟಿಕೋನ ಅತ್ಯಂತ ಮುಖ್ಯ. ಮನೆಯ ಬಳಕೆ ವಸ್ತುಗಳ ಖರೀದಿ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಇಂದು ಮಿತವ್ಯಯ ಶ್ರೇಷ್ಠ. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭದ ಯೋಗವಿದೆ. ವಿಶೇಷವಾಗಿ ಸ್ಥಿರ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸೌಲಭ್ಯ ದೊರೆಯಬಹುದು. ಆದರೆ ಹೊಸ ಸಾಲ ಅಥವಾ ಸಾಲ ತೀರಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ. ಶುಕ್ರ ದಿನದ ಪ್ರಭಾವದಿಂದ ಬಾಡಿಗೆ ಮನೆ, ಗೃಹ ಸಂಧಿ ಅಥವಾ ವಾಹನ ಖರೀದಿ ವಿಚಾರಗಳಲ್ಲಿ ಚರ್ಚೆಗಳಾದರೂ ಆರಂಭವಾಗಬಹುದು. ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಅತ್ಯಂತ ಫಲಕಾರಿಯಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಮೇಲೆ ಹೆಚ್ಚಿನ ಒತ್ತಡ ನೀಡಬಾರದು. ಬೆನ್ನು ನೋವು, ಜೀರ್ಣಕೋಶ ಸಮಸ್ಯೆ ಅಥವಾ ಗಂಟಲು ಇಳಿವು ಮುಂತಾದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಈ ದಿನದ ಆಹಾರ ಕ್ರಮದಲ್ಲಿ ನಿಯಮ ಹಾಗೂ ಶುದ್ಧತೆ ಮುಖ್ಯ. ಇಂದು ತೇವವಾಗಿರುವ ವಾತಾವರಣದಿಂದ ಶೀತ, ಜ್ವರ ಅಥವಾ ಅಲರ್ಜಿ ಸಮಸ್ಯೆ ಸಂಭವಿಸಬಹುದು. ಹಸಿರು ತರಕಾರಿಗಳ ಸೇವನೆ, ಕಡಿಮೆ ಮಸಾಲೆಯ ಆಹಾರ ಮತ್ತು ಬೆಳಿಗ್ಗೆ ಸೂರ್ಯನ ಅಂಕುರ ವಿಕಿರಣ ಪಡೆಯುವುದು ಆರೋಗ್ಯದಲ್ಲಿ ಬಲವನ್ನು ನೀಡುತ್ತದೆ. ಮನಶಕ್ತಿ ಬಲಪಡಿಸಲು ಧ್ಯಾನ, ನಿಶ್ಶಬ್ದತೆಯಲ್ಲಿ ಕಾಲ ಕಳೆಯುವುದು ಉಪಯುಕ್ತ. ನಿದ್ರೆಗೆ ಸೂಕ್ತ ಸಮಯ ನೀಡಿದರೆ ದೇಹ ಪುನಶ್ಚೇತನ ಪಡೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾಮಾನ್ಯವಾಗಿ ನೆಮ್ಮದಿಯ ವಾತಾವರಣವಿದ್ದು, ಸಣ್ಣ ಪ್ರಶ್ನೆಗಳಿಗೆ ಸಹೋದರರು ಅಥವಾ ಹಿರಿಯರೊಂದಿಗೆ ಚರ್ಚೆಗಳು ಸಂಭವಿಸಬಹುದು. ಮಾತುಗಳಲ್ಲಿ ಮಿತವಚನ ಹಾಗೂ ಸೌಮ್ಯತೆ ಮುಖ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆರ್ಥಿಕ ನಿರ್ಧಾರಗಳು ಅಥವಾ ಮಕ್ಕಳ ಶಿಕ್ಷಣ ಸಂಬಂಧಿತ ಚರ್ಚೆ ನಡೆಯಬಹುದು. ಪರಸ್ಪರ ನಂಬಿಕೆ ಹಾಗೂ ಗೌರವದಿಂದ ಇದು ಸಕಾರಾತ್ಮಕವಾಗಿ ಮುಗಿಯಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಸಂದರ್ಭದಲ್ಲಿ ನೈಜತೆಯೊಂದಿಗೆ ಸಮಾಲೋಚನೆ ಮಾಡುವ ಯೋಗವಿದೆ. ವೃದ್ಧ ಪೋಷಕರಿಗೆ ಸಮಯ ನೀಡಿ ಅವರೊಂದಿಗೆ ಮಾತುಕತೆ ನಡೆಸುವುದು ಮನೆಯ ವಾತಾವರಣದಲ್ಲಿ ಶ್ರೇಯಸ್ಕರ. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರ ಪ್ರಭಾವದಿಂದ ಮನಸ್ಸಿನಲ್ಲಿ ನಿಗಾವಂತ ಪ್ರಜ್ಞೆ ಮತ್ತು ಶ್ರದ್ಧೆ ಮೂಡುತ್ತದೆ. ಆಧ್ಯಾತ್ಮದಲ್ಲಿ ತೊಡಗುವುದು ಮನಃಶಾಂತಿಗೆ ಕಾರಣವಾಗುತ್ತದೆ. ಲಕ್ಷ್ಮೀ ದೇವಿಯ ಪೂಜೆ, ಧಾನ್ಯ ಅಥವಾ ಹಣ್ಣುಗಳ ದಾನ ಮತ್ತು ನಿತ್ಯ ಮಂತ್ರ ಜಪದಿಂದ ಶುಭ ಫಲ ದೊರೆಯಬಹುದು. ಓಂ ಶ್ರೀಂ ಶ್ರೀಮತ್ಯೈ ನಮಃ.
ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಿಗ್ಗೆ ಸುಗಂಧ ದೀಪ ಬೆಳಗಿಸಿ ಹಸಿರು ಹೂವಿನ ಪುಷ್ಪಾರ್ಚನೆ ಮಾಡಿ. ಮನೆಯಲ್ಲಿಯೂ ಸೌಂದರ್ಯ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಿ. ಬಡವರ ಸೇವೆ ಹಾಗೂ ಸಣ್ಣ ಸಹಾಯದಿಂದ ಪಾಪ ವಿಮೋಚನೆಯ ಶಕ್ತಿ ಸಿಗಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರದ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಸುಂದರತೆ, ಸೌಮ್ಯತೆ ಹಾಗೂ ಹಿತ ಸಂಬಂಧಗಳನ್ನು ಸೂಚಿಸುವ ಸಂಖ್ಯೆ. ಆಂತರಿಕ ಶ್ರದ್ಧೆಯಿಂದ ಈ ಸಂಖ್ಯೆಯನ್ನು ನಿತ್ಯ ಕರ್ಮದಲ್ಲಿ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಶಾಂತಿ, ಚೈತನ್ಯ, ನವಚೇತನ ಹಾಗೂ ಸಮತೋಲನವನ್ನು ತರುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಪೋಷಣೀಯ ಹಸಿರು ಆಹಾರ ಸೇವನೆಯಿಂದ ಮನಸ್ಸಿನಲ್ಲಿ ಶುದ್ಧತೆ ಮೂಡುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಮನೆಗೆ ಸಂಬಂಧಿತ ವ್ಯವಹಾರಗಳು, ದೇವತಾ ಪೂಜೆ ಅಥವಾ ವ್ಯಾಪಾರ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ತೀವ್ರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿಗೆಯ ಚಾತುರ್ಯ, ವೇಗ ಹಾಗೂ ಸಂವಹನ ಶಕ್ತಿಯನ್ನು ಉತ್ತಮವಾಗಿ ಬಳಸಿಕೊಳ್ಳಬಲ್ಲ ದಿನವಾಗಿದೆ. ಬುಧ ಗ್ರಹದ ಪ್ರಭಾವದಿಂದ ನಿಮ್ಮ ವಾಣಿಜ್ಯ ಜ್ಞಾನ, ಮಾತುಕತೆಗಳ ಸಮರ್ಥತೆ ಮತ್ತು ಬದಲಾಗುವ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಇವು ಇಂದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿವೆ. ಇಂದು ಹೊಸತನ, ಪರಿಚಯಗಳ ಬೆಳವಣಿಗೆ ಹಾಗೂ ಸಣ್ಣ ಪ್ರಯತ್ನಗಳ ಮೂಲಕ ಶ್ರೇಯಸ್ಕರ ಫಲಗಳ ಲಾಭ ಪಡೆಯಬಹುದಾದ ದಿನ. ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಎಲ್ಲ ಪರಿಕಲ್ಪನೆಗಳನ್ನು ಸಮೀಕ್ಷೆ ಮಾಡುವ ಶಕ್ತಿ ಬೇಕಾದ ದಿನವೂ ಇದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಆಂತರಿಕ ಸಭೆಗಳು, ವರದಿ ಬರವಣಿಗೆ ಅಥವಾ ತಾಂತ್ರಿಕ ವಿಷಯಗಳ ನಿರ್ವಹಣೆಯು ಹೆಚ್ಚು ಆಗಬಹುದಾದ ದಿನ. ನಿಮ್ಮ ಯೋಜನೆ ಅಥವಾ ಸಲಹೆಯು ಹಿರಿಯರಿಗೆ ಒಳ್ಳೆಯ ತಾಳಮೇಳ ತರುವ ಸಾಧ್ಯತೆ ಇದೆ. ಆದರೆ ಮಿತವ್ಯಯ ಹಾಗೂ ಸಮಯ ಪಾಲನೆಯ ಅಗತ್ಯವಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಕೆಲವು ಹೊಸ ಸಂಪರ್ಕಗಳು ಅಥವಾ ಸಂದರ್ಶನದ ಆಹ್ವಾನಗಳು ದೊರೆಯಬಹುದು. ಸವಾಲುಗಳನ್ನು ಸೂಕ್ತವಾಗಿ ನಿರ್ವಹಿಸಿದರೆ ಮುಂದಿನ ಅವಕಾಶಗಳು ಬೆಳಗಬಹುದು. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಗ್ರಾಹಕರ ಜೊತೆಗಿನ ಮಾತುಕತೆ ಅಥವಾ ಹೊಸ ಮಾರ್ಕೆಟಿಂಗ್ ತಂತ್ರಗಳ ಬಗ್ಗೆ ಯೋಚನೆ ಮಾಡಲು ಸೂಕ್ತ ದಿನ. ಹೆಚ್ಚಿನ ಚರ್ಚೆಗಳು ಸಂಜೆ ಭಾಗದಲ್ಲಿ ಸಾಧ್ಯವಾಗಬಹುದು. ಹೊಸ ಒಪ್ಪಂದಗಳಿಗೆ ಕಾಯ್ದು ನೋಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸಮನ್ವಯದ ಅಗತ್ಯವಿದೆ. ಕೆಲವು ತುರ್ತು ಖರ್ಚುಗಳು ಅಥವಾ ಕುಟುಂಬದ ಸದಸ್ಯರ ಅವಶ್ಯಕತೆಗಾಗಿ ಹಣ ಬೇಕಾಗುವ ಸಾಧ್ಯತೆ ಇದೆ. ಆದ್ದರಿಂದ ವಿನ್ಯಾಸಬದ್ಧ ವಿನಿಯೋಗ ಮುಖ್ಯ. ವ್ಯಕ್ತಿಗತ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಖರ್ಚಿನಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಹಳೆಯ ಹೂಡಿಕೆಗಳು ಲಾಭ ಕೊಡಬಹುದಾದ ಸೂಚನೆಗಳಿವೆ. ಆದರೆ ಹೊಸ ಹೂಡಿಕೆಗೆ ಈಗ ತೀರ್ಮಾನಿಸದೆ ಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದಾಗುವುದು ಉತ್ತಮ. ಹಣಕಾಸಿನಲ್ಲಿ ಜಾಣ್ಮೆ ಮತ್ತು ಬುದ್ಧಿಮತ್ತೆಯಿಂದ ಸಾಗಿದರೆ ಲಘು ಲಾಭವಂತಿಕೆಗೆ ದಾರಿ ಸಿಗಬಹುದು. ಧನ ಸಂಬಂಧಿತ ವ್ಯವಹಾರಗಳಲ್ಲಿ ದಾಖಲೆಗಳು ಹಾಗೂ ವಿವರಗಳನ್ನು ಪರಿಶೀಲಿಸಿ ಮುಂದಾಗಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದಲ್ಲಿ ಸಡಿಲತೆ, ಚಿಂತೆ ಅಥವಾ ಮನಸ್ಸಿನಲ್ಲಿ ಓಡಾಟ ಇವುಗಳಿಂದ ಶಕ್ತಿಯ ಹೀನತೆ ಅನುಭವವಾಗಬಹುದು. ಪಿತ್ತದ ತೊಂದರೆ, ಕಡು ತಲೆನೋವು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಅಸ್ವಸ್ಥತೆ ಸಾಧ್ಯವಿದೆ. ಮಿತವಾದ ಆಹಾರ, ಗಾಳಿ ತುಂಬಿದ ಸ್ಥಳದಲ್ಲಿ ವಿಶ್ರಾಂತಿ ಹಾಗೂ ನಿತ್ಯ ಯೋಗದಿಂದ ದೈಹಿಕ ಸಮತೋಲನ ಕಾಪಾಡಿಕೊಳ್ಳಬಹುದು. ನೀರಿನ ಸೇವನೆ ಹೆಚ್ಚು ಮಾಡಿ. ವಾತಾವರಣದ ಬದಲಾವಣೆಗೆ ತಕ್ಕಂತೆ ಉಡುಪು ಧರಿಸಿ. ತೀವ್ರ ಒತ್ತಡದ ಪರಿಸ್ಥಿತಿಗಳಿಗೆ ತಲೆಕೊಡದೆ ದಿನದ ಪ್ರಥಮ ಭಾಗದಲ್ಲಿ ಕೆಲಸಗಳನ್ನು ಮುಗಿಸುವ ಶ್ರೇಯಸ್ಸು ಇದೆ. ಮಧ್ಯಾಹ್ನದ ನಂತರ ಶ್ರಮ ಕಡಿಮೆ ಮಾಡಿದರೆ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತೀವ್ರ ಸಂವಾದಗಳು, ಅಸಹಮತಿಯ ಪ್ರವೃತ್ತಿ ಎದುರಾಗಬಹುದು. ಆದರೆ ನಿಮಗೆ ಮಾತಿನ ಶಕ್ತಿ ಮತ್ತು ಬುದ್ಧಿವಂತಿಕೆ ಇದೆ. ಅದರಿಂದ ಸುವ್ಯವಸ್ಥಿತ ಸಂವಾದ ಸಾಧ್ಯ. ವಿವಾಹಿತರಿಗಾದರೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾದರೂ ಸಹ ಅದು ಸಮಾಧಾನದಿಂದ ಮುಕ್ತಾಯವಾಗಬಹುದು. ತಾಳ್ಮೆಯಿಂದ ಮಾತುಕತೆ ನಡೆಸಿ ಆಪ್ತತೆಗೆ ಪ್ರಾಮುಖ್ಯತೆ ನೀಡಿ. ಪೋಷಕರೊಂದಿಗೆ ವಿಚಾರ ವಿನಿಮಯ, ಮಕ್ಕಳಿಗೆ ಮಾರ್ಗದರ್ಶನ ಅಥವಾ ಬಾಂಧವರೊಂದಿಗೆ ಸಹಕಾರ ಬೆಳೆಸಲು ಇಂದು ಸಹಾಯವಾಗುತ್ತದೆ. ಸಣ್ಣ ಹಬ್ಬ ಅಥವಾ ಆಚರಣೆ ಮನೆಯ ವಾತಾವರಣವನ್ನು ಸಂತೋಷದಿಂದ ತುಂಬಬಹುದು. ವೀಕ್ಷಕರೇ, ನೀವು ಇಂದು ಬುದ್ಧಿಗೆ ಅಧಿಪತಿಯಾದ ಬುಧಗ್ರಹದ ಅನುಗ್ರಹದಿಂದ ನಿಮ್ಮ ಮನಸ್ಸಿನಲ್ಲಿ ತಾತ್ವಿಕತೆ ಹಾಗೂ ವಿಚಾರ ಶಕ್ತಿ ಹೆಚ್ಚು. ಈ ಶಕ್ತಿಯನ್ನು ಧ್ಯಾನ, ಜಪ ಹಾಗೂ ಪಠಣದ ಮೂಲಕ ಸ್ಥಿರಗೊಳಿಸಿಕೊಳ್ಳಿ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶ್ರೇಷ್ಠ. ಹಸಿರು ಬಟ್ಟೆ ಧರಿಸಿ, ಹಸಿರು ತರಕಾರಿ ಅಥವಾ ಹಸಿರು ಹೂವಿನಿಂದ ದೇವರ ಪೂಜೆ ಮಾಡುವುದು ಶುಭಕರ. ಅಧ್ಯಾತ್ಮದಲ್ಲಿ ಗ್ರಂಥ ಓದು,
ಅಥವಾ ಶಿಷ್ಯ ಗುರುವಿನ ನಡುವಿನ ಸಂವಾದ ಪ್ರಾರಂಭಿಸಲು ಇದು ಉತ್ತಮ ಸಮಯ. ಜ್ಞಾನವು ನಿಮ್ಮ ಒಳಗಿನ ಶಕ್ತಿಯನ್ನು ಉಜ್ವಲಗೊಳಿಸುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚಾತುರ್ಯ, ಚಂಚಲತೆ ಹಾಗೂ ವೇಗದ ಸಂಕೇತ. ನಿಮ್ಮ ಬುದ್ಧಿವಂತಿಕೆಯ ಪ್ರತೀಕವಾದ ಈ ಸಂಖ್ಯೆಯನ್ನು ಇಂದು ಶ್ರಮದಿಂದ ಉಪಯೋಗಿಸಿ ಪರಿಣಾಮಕಾರಿ ತೀರ್ಮಾನಗಳಿಗೆ ಪೂರಕವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಬುದ್ಧಿಯ, ಚೈತನ್ಯದ ಹಾಗೂ ಚಿಂತನೆಯ ಪ್ರತೀಕ. ಈ ಬಣ್ಣವು ನಿಮ್ಮ ಮಾತುಗಳಿಗೆ ಸ್ಪಷ್ಟತೆ ಮತ್ತು ಮನಸ್ಸಿಗೆ ಸಮತೋಲನ ತರುತ್ತದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ಲಾವಣ್ಯ ಭರಿತ ಆಹಾರ ಸೇವಿಸುವುದು ಉತ್ತಮ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದಲ್ಲಿ ಹೊಸ ಕೆಲಸದ ಆರಂಭ, ಬೋಧನೆ ಅಥವಾ ವಾಣಿಜ್ಯ ಮಾತುಕತೆಗಳು ಫಲಕಾರಿಯಾಗುತ್ತವೆ. ಈ ಹೊತ್ತಿನಲ್ಲಿ ನಿಮ್ಮ ಚಿಂತನ ಶಕ್ತಿಯು ಶ್ರೇಷ್ಠ ಸ್ಥಿತಿಯಲ್ಲಿ ಇರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಆತ್ಮವಿಶ್ವಾಸ, ಆಲೋಚನೆಯ ಸ್ಪಷ್ಟತೆ ಹಾಗೂ ಭಾವನಾತ್ಮಕ ಸಮತೋಲನದ ಮೂಲಕ ದಿನವನ್ನು ರೂಪಿಸಬೇಕಾದ ದಿನವಾಗಿದೆ. ಈ ದಿನ ಚಂದ್ರನ ಪ್ರಭಾವದಿಂದ ನಿಮ್ಮ ಭಾವನೆಗಳು ಹೆಚ್ಚಾಗಿ ಕೆಲಸದ ಮೇಲೆ ಅಥವಾ ವ್ಯಕ್ತಿತ್ವದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಸಹಜವಾದ ಸಹಾನುಭೂತಿ, ನಿಷ್ಠೆ ಹಾಗೂ ನಯವಾದ ನಡತೆಯಿಂದ ಪ್ರತಿಕೂಲ ಸಂದರ್ಭಗಳನ್ನು ಸಹ ಹಿತಕರವಾಗಿ ನಿಭಾಯಿಸಬಹುದಾಗಿದೆ. ಬದಲಾವಣೆಯ ಪರಿಕಲ್ಪನೆ, ಮನೆಗೆ ಸಂಬಂಧಿಸಿದ ಯೋಜನೆಗಳು ಅಥವಾ ಕುಟುಂಬ ಭದ್ರತೆ ಕುರಿತ ಚಿಂತನೆಗಳು ಈ ದಿನ ಹೆಚ್ಚಿರಬಹುದು. ವೈಯಕ್ತಿಕ ಅಭಿವೃದ್ಧಿಗೆ ಇಂದು ಹೊಸ ಪ್ರೇರಣೆ ಮೂಡಬಹುದು. ಸಂವೇದನೆಗಳಿಗಿಂತ ವಿವೇಕವನ್ನು ಮೇಲುಗೈ ನೀಡಿದರೆ ಯಶಸ್ಸು ನಿಮಗಾಗಿ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಸತ್ಕಾರ ದೊರೆಯಬಹುದಾದ ದಿನವಿದು. ನಿಮಗೆ ನೀಡಲ್ಪಟ್ಟ ಹೊಣೆಗಾರಿಕೆಯನ್ನು ಸಮರ್ಪಕವಾಗಿ ನಿಭಾಯಿಸಿದರೆ ಹಿರಿಯರ ಮೆಚ್ಚುಗೆ ಗುರಿಯಾಗುತ್ತದೆ. ದೀರ್ಘಕಾಲದಿಂದ ಬೇಡಿಕೆಯಲ್ಲಿದ್ದ ಪ್ರಾಜೆಕ್ಟ್ ಅಥವಾ ಕಾರ್ಯದ ಮಂಜೂರಾತಿ ಸಾಧ್ಯ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಗೊಂದಲ ಉಂಟಾಗದಂತೆ ನಿಶ್ಶಬ್ದವಾಗಿ ಕಾರ್ಯನಿರ್ವಹಿಸುವ ಶ್ರೇಷ್ಠ ಕಾಲ. ಮಾತುಗಳಲ್ಲಿ ಮಿತವಚನ ಅಗತ್ಯ. ಕೆಲವರಿಗೆ ವರ್ಗಾವಣೆ, ಸ್ಥಳ ಬದಲಾವಣೆಯ ಕುರಿತು ಮಾಹಿತಿ ಸಿಗಬಹುದು. ಉದ್ಯಮಿಗಳಿಗೆ ಇಂದು ಗ್ರಾಹಕರ ವಿಶ್ವಾಸ ಗಳಿಸಲು ಸೂಕ್ತ ಕಾಲ. ಯಾವುದೇ ಹೊಸ ಒಪ್ಪಂದದ ಹಿಂದೆ ಸಂಪೂರ್ಣ ಪರಿಶೀಲನೆಯ ಅಗತ್ಯವಿದೆ. ಮನೆಯ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯಾಪಾರ ಯೋಜನೆಗಳು ಚರ್ಚೆಯ ಹಂತ ತಲುಪಬಹುದು. ಲೆಕ್ಕಪತ್ರ, ಬಿಲ್ ಇತ್ಯಾದಿ ಪರಿಶೀಲನೆಗೆ ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ಸೂಕ್ಷ್ಮತೆ ಅಗತ್ಯವಿದೆ. ಖರ್ಚುಗಳ ಮೇಲ್ವಿಚಾರಣೆ ಇಲ್ಲದಿದ್ದರೆ ಅನಿರೀಕ್ಷಿತ ಆರ್ಥಿಕ ಒತ್ತಡದ ಭೀತಿ ಇದೆ. ಮನೆ ಅಥವಾ ಮಕ್ಕಳ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಿಸಿದ ಖರ್ಚು ಉಂಟಾಗಬಹುದು. ಹಳೆಯ ಸಾಲದ ತೀರಿಸುವಿಕೆ ಯೋಗವಿದೆ. ಆದರೆ ಹೊಸ ಸಾಲ ಅಥವಾ ಯಾವುದೇ ಬಂಡವಾಳ ಹೂಡಿಕೆಯಲ್ಲಿ ಮುನ್ನೆಚ್ಚರಿಕೆ ಅಗತ್ಯ. ಸುದೀರ್ಘ ಅವಧಿಗೆ ಲಾಭ ನೀಡುವ ಹೂಡಿಕೆಗಳ ಬಗ್ಗೆ ಯೋಚನೆ ಆರಂಭಿಸಬಹುದು. ಆದರೆ ತಕ್ಷಣದ ನಿರ್ಧಾರ ಬೇಡ. ಹಿರಿಯರ ಸಲಹೆ ಮೇರೆಗೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವುದು ಲಾಭಕಾರಿಯಾಗಬಹುದು. ನಿಮ್ಮ ಹಣಕಾಸು ವ್ಯವಸ್ಥೆ ಸ್ವಲ್ಪ ಗೊಂದಲದೊಳಗಿದ್ದರೆ ಇಂದು ಅದನ್ನು ಸರಿಪಡಿಸಲು ಉತ್ತಮ ಕಾಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ನೀವು ಈ ದಿನ ಹೆಚ್ಚು ಜಾಗರೂಕರಾಗಬೇಕು. ಜೀರ್ಣಕ್ರಿಯಾ ಸಮಸ್ಯೆ, ಊತ ಅಥವಾ ಮಲಬದ್ಧತೆ ಮುಂತಾದ ದೈಹಿಕ ಅಸಹಜತೆ ಕಾಣಿಸಬಹುದು. ಈ ಸಮಸ್ಯೆಗಳಿಗೆ ಹಳೆಯ ಆಹಾರ ಚಟುವಟಿಕೆಗಳೇ ಕಾರಣವಾಗಬಹುದು. ಈ ದಿನ ಹೆಚ್ಚಿನ ಶ್ರಮದ ಕೆಲಸ ಅಥವಾ ದೂರ ಪ್ರಯಾಣವನ್ನು ಸಾಧ್ಯವಾದಷ್ಟು ನಿಲ್ಲಿಸುವುದು ಉತ್ತಮ. ಜಲಪಾನ, ನಿದ್ರೆ ಮತ್ತು ನಿತ್ಯ ಚಟುವಟಿಕೆಗಳಲ್ಲಿ ಸಮತೋಲನ ಕಾಪಾಡಿಕೊಳ್ಳಿ. ಮನಸ್ಸಿನಲ್ಲಿ ನಿರಾಶೆ ಅಥವಾ ಒತ್ತಡ ಕಾಣಿಸಬಹುದಾದ ಸಮಯವಿದು. ಧ್ಯಾನ, ಶಾಂತ ಸಂಗೀತ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಆರೋಗ್ಯದಲ್ಲಿ ಶ್ರೇಷ್ಠ ಪರಿಣಾಮ ತರುತ್ತದೆ. ಬೆಳಿಗ್ಗೆ ಅಥವಾ ಸಂಜೆ ನಡಿಗೆ ಮಾಡಿ ಮನಸ್ಸು ಹಿತವಾಗಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಮನೆಯ ಒಳಗಿನ ಹೊಣೆಗಾರಿಕೆ, ಮಕ್ಕಳ ಬೆಳವಣಿಗೆ ಅಥವಾ ವೃದ್ಧರ ಆರೈಕೆ ಕುರಿತ ಚರ್ಚೆಗಳು ನಡೆಯಬಹುದು. ಮಾತುಗಳಲ್ಲಿ ಶಾಂತಿ ಮತ್ತು ಸಹನೆಯಿಂದ ನಡೆದುಕೊಳ್ಳುವುದು ಶ್ರೇಷ್ಠ. ವಿವಾಹಿತರಿಗೆ ಈ ದಿನ ಸಂಗಾತಿಯೊಂದಿಗೆ ನಂಬಿಕೆ ಹಾಗೂ ಸಮರ್ಪಣೆ ಮುಖ್ಯ. ಕೆಲವರಿಗೆ ಸಂಗಾತಿಯ ಮನಸ್ಥಿತಿ ಅಸ್ಥಿರವಾಗಿರಬಹುದು. ಈ ಸಂದರ್ಭದಲ್ಲಿ ನಯವಾದ ನಡತೆಯು ಸಂಬಂಧವನ್ನು ಬಲಗೊಳಿಸಬಲ್ಲದು. ಬಾಲಕರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುವುದು, ಅವರ ನೈತಿಕ ಬೆಳವಣಿಗೆಗೆ ಒತ್ತು ನೀಡುವುದು ಶುಭ. ಹಿರಿಯರ ಆಶೀರ್ವಾದ ಪಡೆದರೆ ಮನಸ್ಸಿನಲ್ಲಿ ಧೈರ್ಯ ಉಂಟಾಗುತ್ತದೆ. ವೀಕ್ಷಕರೇ, ನೀವು ಈ ದಿನದ ಚಂದ್ರ ಪ್ರಭಾವದಿಂದ ಮನಸ್ಸು ಎಳೆಯ ಅನುಭವಗಳಿಗೆ ಅತಿಯಾಗಿ ಸ್ಪಂದಿಸುವ ಸಾಧ್ಯತೆ ಇದೆ. ಹೀಗಾಗಿ ನಿತ್ಯ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗುವುದು ಅತ್ಯಂತ ಅಗತ್ಯ.
ಮನೆ ದೇವರ ಪೂಜೆ, ಪ್ರಾರ್ಥನೆ, ಜಪ ಹಾಗೂ ದಾನ ಇವುಗಳ ಮೂಲಕ ಆಂತರಿಕ ಶಾಂತಿ ಸಾಧನೆ ಸಾಧ್ಯ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಿಗ್ಗೆ ನಡುಬಟ್ಟೆಯಲ್ಲಿ ಹಾಲು ಅಥವಾ ಬೆಳೆಹಣ್ಣುಗಳನ್ನು ದಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ. ನೀರಿನಲ್ಲಿ ಲವಣ ಅಥವಾ ಹೂವಿನ ಅರ್ಪಣೆ ಮಾಡುವ ಮೂಲಕ ಮನಸ್ಸಿಗೆ ತಂಪು ಮತ್ತು ಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಭಾವನೆ, ಕಾರುಣೆ, ತಾಳ್ಮೆ ಮತ್ತು ತೂಕದ ನಿರ್ಧಾರಗಳ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಮನಸ್ಸು ಸಮತೋಲನದಲ್ಲಿರುತ್ತದೆ. ಅದೃಷ್ಟದ ಬಣ್ಣ ವೈಟ್ ಅಥವಾ ಬೆಳ್ಳಿ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಜ್ಞಾನಕ್ಕೆ ಸಂಕೇತ. ಇಂದು ಈ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಮನಸ್ಸಿಗೆ ಸಮಾಧಾನ ತರುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಮನಃಶಕ್ತಿ ಉತ್ತಮವಾಗಿರುತ್ತದೆ. ದೇವತಾ ಪೂಜೆ, ಆರ್ಥಿಕ ವ್ಯವಹಾರಗಳು ಅಥವಾ ಕುಟುಂಬ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಧೈರ್ಯ ಮತ್ತು ಸೃಜನಶೀಲತೆಯೊಂದಿಗೆ ತಮ್ಮ ದಿನವನ್ನು ಮುಂದುವರೆಸುವ ಅಗತ್ಯವಿದೆ. ನಿಮ್ಮೊಳಗಿನ ನಾಯಕತ್ವ ಗುಣ, ದೃಢ ಸಂಕಲ್ಪ ಮತ್ತು ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಇಂದಿನ ದಿನದಲ್ಲಿ ಬೆಳಕಿಗೆ ಬರುತ್ತದೆ. ಶುಕ್ರವಾರದ ಶುಕ್ರ ಗ್ರಹ ಪ್ರಭಾವದಿಂದ ಸಾಮಾಜಿಕ ಹಾಗೂ ಸೌಂದರ್ಯಪೂರ್ಣ ಚಟುವಟಿಕೆಗಳಲ್ಲಿ ಯಶಸ್ಸು ಸಾಧಿಸಬಹುದಾದ ಯೋಗವಿದೆ. ಇಂದು ನಿಮ್ಮ ವ್ಯಕ್ತಿತ್ವದಿಂದ ಸುತ್ತಲಿನವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ತೀವ್ರ ವಿಚಾರ ಮಾಡಿದಲ್ಲಿ ಕಾರ್ಯಕ್ಷಮತೆ ಹೆಚ್ಚು, ಆದರೆ ಅಹಂಕಾರದ ಅಂಶವನ್ನು ದೂರವಿಡಿ. ಹಿರಿಯರ ಸಲಹೆ, ಸ್ನೇಹಿತರ ಸಹಕಾರದಿಂದ ದೊಡ್ಡ ನಿರ್ಧಾರಗಳ ಪಕ್ಕವಾಗಿ ಹೋಗಬಹುದು. ಹಳೆಯ ಸಮಸ್ಯೆಗೆ ಹೊಸ ಪರಿಹಾರಗಳು ಕಂಡುಬರುವ ಸಾಧ್ಯತೆ ಇದೆ. ಶ್ರಮದ ಜೊತೆಗೆ ತಾಳ್ಮೆ, ಅಹಂಕಾರದ ಬದಲು ಸಮವಾಚನ ಇಂದಿನ ಕೀಲಿಕೈ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ನೀಡುವ ಹೊಸ ಆಲೋಚನೆಗಳು ಅಥವಾ ಉತ್ಸಾಹಪೂರ್ಣ ಕೌಶಲ್ಯಗಳು ಗಮನ ಸೆಳೆಯುವ ಸಾಧ್ಯತೆ ಇದೆ. ಮಂಡಳಿಯ ಸಭೆಗಳು ಅಥವಾ ಪ್ರಸ್ತುತಿಗಳನ್ನು ಎದುರಿಸಬೇಕಾದ ಸಂದರ್ಭಗಳಿವೆ. ಈ ಸಂದರ್ಭದಲ್ಲಿ ತಯಾರಿ ಮತ್ತು ನೈಪುಣ್ಯತೆಯ ಪ್ರದರ್ಶನ ಮುಖ್ಯ. ಹಿರಿಯರ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಯೋಜನೆಯ ನೇತೃತ್ವ ದೊರೆಯಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆಯಿಂದ ನಡೆದುಕೊಳ್ಳುವುದು ಬಹುಮುಖ್ಯ. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರ ವಿಸ್ತರಣೆ, ನವೀನ ಮಾದರಿಗಳ ಪರಿಚಯ ಅಥವಾ ವ್ಯವಹಾರ ಸಂಬಂಧಿತ ಸಭೆಗಳ ದಿನವಾಗಬಹುದು. ವಿದೇಶಿ ವ್ಯವಹಾರ ಅಥವಾ ಆನ್ಲೈನ್ ಚಟುವಟಿಕೆಗಳಲ್ಲಿ ಶುಭಯೋಗವಿದೆ. ಆದರೆ ಯಾವುದೇ ಹೊಸ ಒಪ್ಪಂದದ ಬಗ್ಗೆ ತೀಕ್ಷ್ಣ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆಯ ಕಡೆಗೆ ಹೆಜ್ಜೆ ಇಡಲು ಉತ್ತಮ ದಿನವಾಗಿದೆ. ಹಳೆಯ ಸಾಲ ತೀರಿಸುವ ಪ್ರಯತ್ನಗಳು ಯಶಸ್ವಿಯಾಗಬಹುದು. ಉದ್ಯೋಗಸ್ಥರಿಗೆ ಪ್ರೋತ್ಸಾಹಧನ ಅಥವಾ ಇನ್ಸೆಂಟಿವ್ ಯೋಗವಿದೆ. ಹೂಡಿಕೆಗಾಗಿ ದಿನ ಶ್ರೇಷ್ಠ. ವಿಶೇಷವಾಗಿ ಭೂಮಿ, ಚಿನ್ನ ಅಥವಾ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಲಾಭದ ಯೋಗವಿದೆ. ಆದರೆ ಎಲ್ಲ ಮಾಹಿತಿ ತಪಾಸಿಕೊಂಡ ನಂತರವೇ ನಿರ್ಧಾರ ಕೈಗೊಳ್ಳಿ. ಹೆಚ್ಚಿನ ಲಾಭದ ಆಸೆ ಇರುವ ದಾರಿಗಳಲ್ಲಿ ಜಾಗರೂಕತೆಯಿಂದ ನಡೆದುಕೊಳ್ಳಿ. ಶುಕ್ರ ಗ್ರಹದ ಪ್ರಭಾವದಿಂದ ಮನೆಯಲ್ಲಿ ಸುಂದರ ವಸ್ತುಗಳ ಖರೀದಿ ಅಥವಾ ನವೀಕರಣ ಕಾರ್ಯಗಳು ನಡೆಯಬಹುದು. ಇವುಗಳಿಗೆ ಬೆಲೆ, ಮೌಲ್ಯ ಪರಿಶೀಲನೆ ಮಾಡಿ ಹಣ ಖರ್ಚು ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸಾಮಾನ್ಯ ದೌರ್ಬಲ್ಯ, ತಲೆನೋವು ಅಥವಾ ಜ್ವರದ ಲಕ್ಷಣಗಳು ಗೋಚರಿಸಬಹುದು. ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಒಳಿತು. ಸಿಹಿ ಆಹಾರ ಹೆಚ್ಚು ಸೇವಿಸುವುದನ್ನು ಇಂದು ತಪ್ಪಿಸಿ. ಇದರ ಬದಲು ಹಸಿವನ್ನು ನಿಯಂತ್ರಿಸಿ ಹಸಿರು ತರಕಾರಿ, ನೀರಿನ ಸೇವನೆ ಹೆಚ್ಚಿಸಿ. ದೈಹಿಕ ಶ್ರಮದ ಹೊರೆಯೊಂದಿಗೆ ಮಾನಸಿಕ ಒತ್ತಡವು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಮಧ್ಯಾಹ್ನದ ನಂತರ ವಿಶ್ರಾಂತಿಗೆ ಅವಕಾಶ ನೀಡಿ. ಬೆಳಿಗ್ಗೆ ಯೋಗ ಅಥವಾ ಚಿಂತನೆಯಿಂದ ದಿನವನ್ನು ಆರಂಭಿಸುವುದು ಉತ್ತಮ. ಈ ಶುಕ್ರವಾರದ ಪ್ರಭಾವದಿಂದ ಸೌಂದರ್ಯ ಚಿಂತನೆಗಳು ಹೆಚ್ಚಾಗಬಹುದು. ಚರ್ಮ, ಕೂದಲು ಸಂಬಂಧಿತ ಚಿಕಿತ್ಸೆಗೆಂದು ಸಮಯ ಮೀಸಲಿಟ್ಟರೆ ಹೆಚ್ಚು ಫಲಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಬಾಂಧವ್ಯಗಳ ಶಕ್ತಿಯು ಬೆಳಕಿಗೆ ಬರುವ ದಿನ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಯೋಗವಿದೆ. ಅವರ ಮಾತು ಕೇಳುವ, ಸಲಹೆಗಳನ್ನು ಪಾಲಿಸುವ ಮನಸ್ಥಿತಿ ಇದ್ದರೆ ಸಂಬಂಧ ಗಾಢವಾಗಬಹುದು. ವಿವಾಹಿತರಿಗೆ ಮಕ್ಕಳ ಶಿಕ್ಷಣ ಅಥವಾ ಜವಾಬ್ದಾರಿಗಳ ಬಗ್ಗೆ ಸಂಭಾಷಣೆ ನಡೆಯಬಹುದು. ನೀವು ತೋರಿಸುವ ಕಾಳಜಿಯು ಮನಸೂರೆಗೊಳ್ಳುತ್ತದೆ. ಜೊತೆಗೆ ಹಿರಿಯರ ಆಶೀರ್ವಾದ ಇವತ್ತು ಪಡೆಯುವ ಯೋಗವಿದೆ. ಅವಿವಾಹಿತರಿಗೆ ಇದು ಸಂಬಂಧಿತ ನಿರ್ಧಾರಗಳ ಕುರಿತು ಚರ್ಚೆ ನಡೆಯಬಹುದಾದ ದಿನ. ಬಂಧು ಮಿತ್ರರಿಂದ ಪ್ರಸ್ತಾವನೆಗಳು ಬಂದು ಹೋಗಬಹುದು. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಭ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ದೃಢ ನಂಬಿಕೆ,
ಶ್ರದ್ಧೆ ಹಾಗೂ ಶಾಂತಿಯ ಸ್ಥಿತಿಯನ್ನು ಉಂಟು ಮಾಡುತ್ತದೆ. ಲಕ್ಷ್ಮೀ ದೇವಿಯ ಆರಾಧನೆ, ಹಸಿರು ಹೂವುಗಳ ಅರ್ಪಣೆ, ಧಾನ್ಯ ದಾನ ಹಾಗೂ ಶುಕ್ರವಾರದ ಉಪವಾಸದಿಂದ ಶುಭ ಫಲ ದೊರೆಯಬಹುದು. ಓಂ ಶ್ರೀಂ ಶ್ರೀಮತ್ಯೈ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಿಗ್ಗೆ ಹಸಿರು ಅಥವಾ ಬಿಳಿ ಹೂವಿನೊಂದಿಗೆ ದೇವಿಗೆ ಅರ್ಚನೆ ಮಾಡಿ. ಮಹಿಳೆಯರಿಗೆ ಉಡುಗೊರೆ ಅಥವಾ ಸಿಹಿ ಆಹಾರದ ದಾನದಿಂದ ಪುಣ್ಯ ಪ್ರಾಪ್ತಿ ಸಾಧ್ಯ. ಮನೆಯಲ್ಲಿ ಶುಭವಾಗಲು ತಾಮ್ರಪಾತ್ರೆಯಲ್ಲಿ ನೀರು ಇಟ್ಟು ದೇವಿಗೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರದ ಸಂಕೇತ. ಅದು ಶಾಂತಿ, ವಿನಯ, ಶಿಷ್ಟತೆ ಮತ್ತು ಶ್ರೇಯಸ್ಸಿನ ಪ್ರತೀಕವಾಗಿದೆ. ಈ ಸಂಖ್ಯೆಯ ಶಕ್ತಿ ಇಂದು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಗೋಲ್ಡನ್ ಹಸಿರು. ಈ ಬಣ್ಣವು ಪ್ರಭಾವ, ಸೌಂದರ್ಯ ಹಾಗೂ ಧೈರ್ಯವನ್ನು ಸೂಚಿಸುತ್ತದೆ. ಈ ಬಣ್ಣದ ಉಡುಗೆ, ಚಿನ್ನದ ಆಭರಣ ಅಥವಾ ಹಸಿರು ಎಲೆಯ ಪೂಜೆಯಿಂದ ಫಲಕಾರಿತೆ ಹೆಚ್ಚಾಗುತ್ತದೆ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಮನಸ್ಸಿನ ಚೈತನ್ಯ ಉತ್ತಮವಾಗಿದ್ದು ನಿರ್ಧಾರಗಳು ಫಲದಾಯಕವಾಗಬಹುದು. ಈ ವೇಳೆಯಲ್ಲಿ ಪೂಜೆ, ಹೊಸ ಒಪ್ಪಂದ ಅಥವಾ ಸಂಬಂಧಿತ ಚರ್ಚೆ ನಡೆಸುವುದು ಲಾಭಕರ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಸಂಯಮ, ಶ್ರದ್ಧೆ ಹಾಗೂ ಅನುಶಾಸನದೊಂದಿಗೆ ದಿನವನ್ನು ರೂಪಿಸಬೇಕಾದ ಅಗತ್ಯವಿದೆ. ಗ್ರಹ ಸ್ಥಿತಿಯಲ್ಲಿ ಬುಧ ಮತ್ತು ಶುಕ್ರದ ಸಂಯೋಗದಿಂದಾಗಿ ಮನಸ್ಸಿನಲ್ಲಿ ಆತ್ಮಪರಿಶೀಲನೆ ಹಾಗೂ ಜೀವನದ ಹೊಸ ದೃಷ್ಟಿಕೋನದ ಸಂಕೇತಗಳು ಮೂಡಬಲ್ಲವು. ನಿಮ್ಮ ನಿರ್ಣಯಗಳನ್ನು ಆತುರದಿಂದ ತೆಗೆದುಕೊಳ್ಳದಿರಿ. ಇಂದು ನಿಮ್ಮ ಮಾತುಗಳು ಪ್ರಭಾವ ಬೀರುವ ದಿನ, ಆದ್ದರಿಂದ ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ ಮಾತನಾಡುವುದು ಉತ್ತಮ. ಇಂದು ಗಂಭೀರ ಆಲೋಚನೆಗಳ ಅಂತರ್ನೋಲನದ ಹಾಗೂ ಶಿಸ್ತಿನ ದಿನ. ಹೊಸ ಯೋಜನೆಗಳನ್ನು ರೂಪಿಸುವ, ಹಳೆಯ ದುರ್ಬಲತೆಗಳನ್ನು ಗುರುತಿಸುವ ಮತ್ತು ಮೌನದಿಂದಲೂ ಬಲವನ್ನು ಗಳಿಸುವ ಯೋಗವಿದೆ. ನಿಮ್ಮ ಪ್ರಾಮಾಣಿಕ ಶ್ರಮ ಇಂದಿನ ದಿನದ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಹೆಚ್ಚಿನ ಗಮನ ಹಾಗೂ ಸರಿಯಾದ ಆಯ್ಕೆಗಳು ಅವಶ್ಯಕ. ಸಹೋದ್ಯೋಗಿಗಳೊಂದಿಗೆ ಮಾಹಿತಿ ಹಂಚಿಕೆಯಲ್ಲಿ ಸ್ಪಷ್ಟತೆ ಅಗತ್ಯವಿದೆ. ಕೆಲವು ತೊಂದರೆಗಳು ತಾತ್ಕಾಲಿಕವಾಗಿ ಆತಂಕ ಹುಟ್ಟಿಸಬಹುದು, ಆದರೆ ಮಧ್ಯಾಹ್ನದ ನಂತರ ಸಮಸ್ಯೆಗೆ ಪರಿಹಾರ ದೊರೆಯುವುದು ಸಾಧ್ಯ. ವೃತ್ತಿ ಬದಲಿ ಯೋಚನೆ ಹೊಂದಿರುವವರು ಈ ದಿನ ಲಘು ಪ್ರಗತಿಯ ಅನುಭವ ಪಡೆಯಬಹುದು. ಸಂದರ್ಶನ, ಅರ್ಜಿ ಸಲ್ಲಿಕೆ ಇತ್ಯಾದಿ ಕಾರ್ಯಗಳಿಗೆ ಇಂದು ಪ್ರಯತ್ನ ಮಾಡುವುದು ಉತ್ತಮ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಹೊಸ ಗ್ರಾಹಕರ ಸಂಪರ್ಕ ಅಥವಾ ಉತ್ಪನ್ನದ ಗುಣಮಟ್ಟದ ಬಗ್ಗೆ ಗಮನ ಹರಿಸುವ ದಿನ. ವ್ಯಾಪಾರದ ಮೌಲ್ಯಮಾಪನಕ್ಕೆ ಇದು ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಇಂದು ನಿಖರತೆ, ಪರಿಶೀಲನೆ ಮತ್ತು ವಿಸ್ತೃತವಾಗಿ ಯೋಚನೆ ಮಾಡುವ ಅಗತ್ಯವಿದೆ. ಕೆಲವು ಹಣಕಾಸು ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ. ಮನೆಯ ಖರ್ಚು, ವೈದ್ಯಕೀಯ ವ್ಯಯ ಅಥವಾ ನಿರೀಕ್ಷಿತ ನವೀಕರಣಗಳಿಗೆ ಸಿದ್ಧರಾಗಿರಿ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ಲಾಭವನ್ನು ಕೊಡಬಹುದಾದ ಸಾಧ್ಯತೆಗಳಿವೆ. ಆದರೆ ಇಂದಿನ ದಿನ ಹೊಸ ಸಾಲ ಅಥವಾ ಹೆಚ್ಚಿನ ಹಣಕಾಸು ನಿಶ್ಚಯಗಳನ್ನು ಕೈಗೊಳ್ಳುವುದು ಶ್ರೇಷ್ಠವಲ್ಲ. ಬಂಡವಾಳ ಹೂಡಿಕೆಯಲ್ಲಿ ಹೆಚ್ಚಿನ ಪರಿಗಣನೆ ಅಗತ್ಯ. ಹಿರಿಯರ ಸಲಹೆ ಮೇರೆಗೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠ. ವ್ಯವಹಾರಿಕ ದಾಳಿತನವನ್ನು ತೊರೆದು ಬೌದ್ಧಿಕ ದೃಷ್ಟಿಕೋನದಿಂದ ಹಣವನ್ನು ಬಳಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಜೀರ್ಣಕ್ರಿಯೆಯ ತೊಂದರೆ ಅಥವಾ ನಿದ್ರಾಹೀನತೆಯ ಅನುಭವವಾಗಬಹುದು. ಹಸಿರು ತರಕಾರಿಗಳ ಸೇವನೆ, ಸಮಯಕ್ಕೆ ಆಹಾರ ಹಾಗೂ ಹೆಚ್ಚು ನೀರು ಕುಡಿಯುವುದು ಶ್ರೇಷ್ಠ. ಬಾಹ್ಯ ವಾತಾವರಣದಿಂದ ಅಲರ್ಜಿ ಅಥವಾ ಚರ್ಮ ಸಮಸ್ಯೆ ಉಂಟಾಗಬಹುದು. ಮನಸ್ಸಿನಲ್ಲಿ ಅಶಾಂತಿ ಮೂಡಿದರೆ ಸ್ವಲ್ಪ ಸಮಯ ಧ್ಯಾನ, ಮೌನ ಹಾಗೂ ಪುಸ್ತಕ ಓದುವುದರಲ್ಲಿ ಕಳೆಯುವುದು ಉತ್ತಮ. ಬೇರೆ ಯಾರು ಒತ್ತಡ ಹಾಕಿದರೂ ಸಹ ಮನಸ್ಸನ್ನು ಸಮತೋಲನದಲ್ಲಿ ಇಡುವ ಪ್ರಯತ್ನ ಮಾಡಬೇಕು. ನಡುಗಿನ ಸಮಯದ ಬಳಿಕ ಶಕ್ತಿಯಲ್ಲಿ ಪುನಶ್ಚೇತನ ಸಂಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಚರ್ಚೆಗಳಲ್ಲಿ ನಿಗ್ರಹ ಹಾಗೂ ಸ್ಪಷ್ಟತೆ ಅಗತ್ಯವಿದೆ. ಹಿರಿಯರ ಸಲಹೆ ಅಥವಾ ಅವರ ಆರೋಗ್ಯ ಸಂಬಂಧಿತ ವಿಚಾರಗಳು ಮುಖ್ಯವಾಗಬಹುದು. ಸಣ್ಣ ತಪ್ಪುಗಳು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಾರದು. ಪತ್ನಿ ಪತಿ ಜೊತೆ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದಾದ ದಿನವಿದು. ಆದರೆ ನಿಮ್ಮ ಶ್ರದ್ಧೆ, ಪ್ರೀತಿ ಮತ್ತು ಸಹಾನುಭೂತಿಯು ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಮಕ್ಕಳ ಪ್ರಗತಿ ಕುರಿತು ಸಂತೋಷದ ಸುದ್ದಿ ಕೂಡ ಸಿಗಬಹುದಾದ ಯೋಗವಿದೆ. ಈ ದಿನ ನಿಜವಾದ ಸಂಬಂಧಗಳ ಮಹತ್ವವನ್ನು ಅರಿಯುವ ಸಮಯ. ಸೋಜಿಗ ದಾನ ಅಥವಾ ಮನೆಯ ಹಿರಿಯರಿಗೆ ಸಮಯ ನೀಡುವುದರಿಂದ ಶಾಂತಿದಾಯಕತೆ ಸಾಧ್ಯ. ವೀಕ್ಷಕರೇ, ನೀವು ಈ ದಿನದ ಶುಕ್ರವಾರದ ಶಾಂತ ಗುಣಲಕ್ಷಣಗಳನ್ನು ಬಲಪಡಿಸಲು ಆಧ್ಯಾತ್ಮಿಕ ಶರಣಾಗತಿ ಶ್ರೇಷ್ಠ. ದೇವಿ ಲಕ್ಷ್ಮಿಗೆ ತಾಮ್ರದ ಪಾತ್ರೆಯಲ್ಲಿ ಗಂಧ,
ಹೂವು ಹಾಗೂ ಸಿಹಿ ಆಹಾರ ಅರ್ಪಿಸಿ. ಮನಸ್ಸಿನಲ್ಲಿ ಧೈರ್ಯ ಮೂಡಿಸಲು ಮಂತ್ರ ಜಪ ಸಹಾಯಕ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಬಡವರಿಗೆ ಹಣ್ಣು, ಸಕ್ಕರೆ ಅಥವಾ ಹಾಲು ದಾನ ಮಾಡುವುದರಿಂದ ಪಾಪ ವಿಮೋಚನೆ ಹಾಗೂ ಶುಭಯೋಗ ಉಂಟಾಗಬಹುದು. ಮನೆಗೆ ತೆಂಗಿನ ತೇಳೆ ಅಥವಾ ಗಂಧದ ದೀಪವನ್ನಿಟ್ಟು ಪೂಜೆ ಮಾಡಿದರೆ ಮನೆಯಲ್ಲಿ ನೆಮ್ಮದಿ ನಿರ್ಮಾಣವಾಗಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗತ ಚಟುವಟಿಕೆ, ನಿಖರ ನಿರ್ಧಾರಗಳು ಮತ್ತು ವೈಚಾರಿಕ ಶಕ್ತಿ ಪ್ರತೀಕ. ಈ ಸಂಖ್ಯೆಯ ಶಕ್ತಿಯನ್ನು ಇಂದಿನ ಕೆಲಸಗಳಲ್ಲಿ ಧೈರ್ಯದಿಂದ ಬಳಸಿ. ಅದೃಷ್ಟದ ಬಣ್ಣ ಆಲಿವ್ ಹಸಿರು. ಈ ಬಣ್ಣ ಆಂತರಿಕ ಸ್ಥಿತಿಗತಿಯನ್ನು ಸಮತೋಲನೆ ಮಾಡುವ ಶಕ್ತಿಯನ್ನು ಪುನಶ್ಚೇತನ ಮಾಡುವ ಬಣ್ಣ. ಇಂದಿನ ದಿನ ಈ ಬಣ್ಣದ ಉಡುಗೆ ಅಥವಾ ಹಸಿರು ಫಲಗಳಿಂದ ಲಾಭವಾಗಬಹುದು. ಶುಭ ಸಮಯ ಬೆಳಗ್ಗೆ 10:05 ರಿಂದ ಬೆಳಗ್ಗೆ 11:35. ಈ ಸಮಯದಲ್ಲಿ ಕೆಲಸದ ನಿರ್ಧಾರಗಳು, ಕುಟುಂಬ ನಿರ್ವಹಣೆ ಅಥವಾ ವ್ಯಾಪಾರದ ಪ್ರಾರಂಭ ಶುಭಕರ. ಮನಸ್ಸು ಶುದ್ಧವಾಗಿದ್ದು ಸ್ಪಷ್ಟ ಚಿಂತನೆಗೆ ಇದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಾಳ್ಮೆ, ನಯತೆ ಮತ್ತು ಸಮತೋಲನದೊಂದಿಗೆ ತಮ್ಮ ದಿನವನ್ನು ಸಾಗಿಸಲು ಪ್ರಯತ್ನಿಸಬೇಕಾದ ದಿನವಾಗಿದೆ. ನಿಮ್ಮ ನೈಜ ಗುಣವಾದ ನೀತಿ, ನ್ಯಾಯಮೂಲ್ಯಗಳು ಹಾಗೂ ಸಂಯಮ ಇವುಗಳು ಇಂದಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದ ಸೌಂದರ್ಯ ಪ್ರಜ್ಞೆ, ನವೀಕರಣದ ಆಲೋಚನೆ ಮತ್ತು ಕಲಾತ್ಮಕತೆಯಲ್ಲೊಂದು ಉತ್ತೇಜನ ಕಂಡುಬರುತ್ತದೆ. ಸಾಮಾಜಿಕವಾಗಿ ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ಮೌನ ಎಲ್ಲವೂ ಗಮನ ಸೆಳೆಯುತ್ತದೆ. ಕೆಲವರಿಗೆ ತಮ್ಮ ಬದುಕಿನಲ್ಲಿ ಶೃಂಗಾರಾತ್ಮಕತೆಯ ಹೊಸ ಹಂತ ಪ್ರಾರಂಭವಾಗಬಹುದು. ಮಿತ್ರರೆಡೆ ಶ್ರದ್ಧೆ ಮತ್ತು ಸಹಕಾರ ಕಂಡುಬರುವುದು. ಇಂದು ಎಚ್ಚರಿಕೆಯಿಂದ, ಸಮತೋಲನದಿಂದ ನಡೆದುಕೊಂಡರೆ ಉತ್ತಮ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸಬಹುದಾದ ನಿಖರತೆ ಮತ್ತು ನೀತಿಬದ್ಧತೆ ನಿಮಗೆ ಒಂದು ಉತ್ತಮ ಹೆಸರು ತರುವ ಸಾಧ್ಯತೆ ಇದೆ. ಕೆಲವರ ಕಾರ್ಯಕ್ಷೇತ್ರದಲ್ಲಿ ಗೊಂದಲ ಅಥವಾ ಗಾಢ ಸಮಾಲೋಚನೆ ನಡೆಯಬಹುದು. ಆದರೆ ನೀವು ನಿಮ್ಮ ಶಾಂತ ಮೂಲಕ ಭಾವನೆಗಳಿಂದ ಇತರರ ಮನಸ್ಸನ್ನು ಗೆಲ್ಲಬಲ್ಲಿರಿ. ಹಿರಿಯರಿಂದ ಸಲಹೆಗಳು ಸಿಗುತ್ತವೆ. ವಿಶೇಷವಾಗಿ ನಿಮ್ಮ ಪಾತ್ರದಲ್ಲಿ ಜವಾಬ್ದಾರಿತ್ವ ಹೆಚ್ಚುವ ಸಾಧ್ಯತೆ ಇದೆ. ತಂಡದ ಒಳಗಿನ ಸಮನ್ವಯಕ್ಕಾಗಿಯೇ ಈ ದಿನ ಪ್ರಯತ್ನ ಮಾಡುವುದು ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ಉದ್ಯಮಿಗಳಿಗಾಗಿ ಹೊಸ ಸೇವೆ, ಉತ್ಪನ್ನ ಅಥವಾ ಗ್ರಾಹಕ ಸಮೀಕ್ಷೆ ಪ್ರಾರಂಭಿಸಲು ಅನುಕೂಲಕರ ಸಮಯ. ವ್ಯವಹಾರದಲ್ಲಿ ಆಕರ್ಷಕ ಪ್ರಸ್ತುತಿ ಹಾಗೂ ಗ್ರಾಹಕರ ತೃಪ್ತಿಗೆ ಒತ್ತುಗೆ ಇರುವ ಕೆಲಸಗಳು ಫಲ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಹಾಗೂ ನಿಯಂತ್ರಣದ ಅಗತ್ಯವಿದೆ. ಇಂದಿನ ದಿನ ನಿರೀಕ್ಷಿತ ಲಾಭದಿಂದ ತುಂಬಿರದು, ಆದರೆ ನಿಮ್ಮ ಮುನ್ನೋಟದ ನಿರ್ವಹಣೆಯು ನಿಮ್ಮ ಹಣದ ಲಾಭವನ್ನು ಸಂರಕ್ಷಿಸಬಲ್ಲದು. ಕಾಲಾವಕಾಶ ಪೂರೈಸಬೇಕಾದ ಬಾಕಿ ಬಿಲ್ಗಳು ಅಥವಾ ಸಾಲ ತೀರಿಸುವ ಸಮಯವಿದು. ಹೊಸ ಖರೀದಿಗೆ ಉತ್ಸಾಹವಿದ್ದರೂ ಈಗ ತಡೆಯುವುದು ಉತ್ತಮ. ಆಸ್ತಿ ನವೀಕರಣಕ್ಕೆ ಯೋಚನೆ ಮಾಡಬಹುದಾದ ಸಮಯ, ಆದರೆ ತಕ್ಷಣದ ತೀರ್ಮಾನ ಬೇಡ. ಹಳೆಯ ಸಾಲ ಅಥವಾ ಬಾಕಿಗಳನ್ನು ಮರುಸಂರಚನೆ ಮಾಡುವ ಪ್ರಯತ್ನ ಯಶಸ್ವಿಯಾಗಬಹುದು. ಹೂಡಿಕೆಗಳಲ್ಲಿ ಮಧ್ಯವರ್ತಿ ಅಥವಾ ಹಣಕಾಸು ಸಲಹೆಗಾರರ ಮಾರ್ಗದರ್ಶನ ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸಂಯಮ ಮತ್ತು ನಿಯಮ ಪಾಲನೆಯ ಅಗತ್ಯವಿದೆ. ಆಹಾರದಲ್ಲಿ ಮಿತವ್ಯಯ ಮತ್ತು ಸಮಯ ಪಾಲನೆಯಿಂದ ಜೀರ್ಣಕ್ರಿಯೆಯಲ್ಲಿ ಉತ್ತಮತೆ ಕಾಣಬಹುದು. ಸಮಯದ ಪ್ರಭಾವದಿಂದ ನಿದ್ದೆ ಕೊರತೆ ಅಥವಾ ಮನಸ್ಸಿನಲ್ಲಿ ಕಳವಳದ ಅನುಭವ ಇರಬಹುದು. ಹಾಗಾಗಿ ವಿಶ್ರಾಂತಿ ಹಾಗೂ ನಿರಾಳತೆಯ ಅನುಭವಕ್ಕೆ ಯೋಗ ಅಥವಾ ನಿಶ್ಶಬ್ದತೆಯ ಅಭ್ಯಾಸ ಅತ್ಯುತ್ತಮ. ಚರ್ಮ, ಕಣ್ಣು ಅಥವಾ ಮೂಗಿಗೆ ಸಂಬಂಧಿಸಿದ ಅಲರ್ಜಿ ಸಮಸ್ಯೆಗಳು ಕೆಲವರಿಗೆ ಕಾಡಬಹುದು. ಉಪ್ಪು, ಉರಿಯುವ ಆಹಾರ ತಪ್ಪಿಸಿ ಸಾಕಷ್ಟು ನೀರು ಕುಡಿಯುವುದು ಆರೋಗ್ಯದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕೆಲವೊಂದು ವಿಷಯಗಳ ಕುರಿತು ಸಮಾಲೋಚನೆ ಅಥವಾ ನಿರ್ಧಾರಗಳ ಸನ್ನಿವೇಶ ನಿರ್ಮಾಣವಾಗಬಹುದು. ಪತ್ನಿ ಅಥವಾ ಹಿರಿಯರೊಂದಿಗೆ ಸರಳ ಮಾತುಕತೆಗಳಿಂದ ಗಂಭೀರ ವಿಷಯಗಳ ಪರಿಹಾರಕ್ಕೆ ದಾರಿ ತೆರೆದಾಗಬಹುದು. ವಿವಾಹಿತರಿಗೆ ಸಂಗಾತಿಯ ಮನೋಭಾವಗಳನ್ನು ಗಂಭೀರವಾಗಿ ಪರಿಗಣಿಸುವ ಅಗತ್ಯವಿದೆ. ಸಹಾನುಭೂತಿ ಮತ್ತು ನಿಸ್ವಾರ್ಥತೆ ಸಂಬಂಧವನ್ನು ಗಾಢಗೊಳಿಸಬಲ್ಲದು. ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಅಥವಾ ಅವರೊಂದಿಗೆ ಸಮಯ ಕಳೆಯುವ ಮೂಲಕ ಅವರಲ್ಲಿ ನಂಬಿಕೆ ಮತ್ತು ನೆಮ್ಮದಿ ಮೂಡಿಸಬಹುದು. ಮನೆಗೆ ಅತಿಥಿಗಳ ಆಗಮನ ಅಥವಾ ಸ್ನೇಹಿತರ ಭೇಟಿ ಇಂದಿನ ದಿನವನ್ನು ಚೈತನ್ಯಪೂರ್ಣಗೊಳಿಸಬಹುದು. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಭ ದಿನದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ತೊಡಗುವುದು ಉತ್ತಮ. ಲಕ್ಷ್ಮೀ ದೇವಿಯ ಆರಾಧನೆ, ನಾರದಿ ಭಕ್ತಿ ಸೂಕ್ತ ಪಠಣ ಅಥವಾ ಧ್ಯಾನ ಮಾಡುವ ಮೂಲಕ ಮನಸ್ಸಿನಲ್ಲಿ ಶ್ರದ್ಧೆ ಹಾಗೂ ನೆಮ್ಮದಿ ಮೂಡುತ್ತದೆ. ಓಂ ಶ್ರೀಂ ಶ್ರೀಮತ್ಯೈ ನಮಃ
ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ ಹಸಿರು ಹೂವಿನ ಪುಷ್ಪಾರ್ಚನೆ ಮಾಡಿ ಸಕ್ಕರೆ ಅಥವಾ ಸಿಹಿ ತಿಂಡಿ ದಾನ ಮಾಡಿ ದೀನರಿಗೆ ಬಟ್ಟೆ ಅಥವಾ ಹಣದ ಸಹಾಯ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಶ್ರೀದೇವಿಯ ಸನ್ನಿಧಿಯಲ್ಲಿ ಹಸಿರು ಬಟ್ಟೆ ಅಥವಾ ಬೆಳ್ಳಿ ಪದಾರ್ಥಗಳ ಅರ್ಪಣೆ ಇಂದು ಶುಭವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶೃಂಗಾರ, ಸೌಂದರ್ಯ ಹಾಗೂ ಶ್ರದ್ಧೆಯ ಸಂಕೇತ. ಇದು ಶುಕ್ರದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನ ಈ ಸಂಖ್ಯೆಗೆ ಸಂಬಂಧಿತ ಸಮಯ, ದಿನಚರಿ ಅಥವಾ ಕಾರ್ಯಗಳಲ್ಲಿ ಉತ್ತಮ ಸಾಧ್ಯತೆಗಳಿವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ನವಚೇತನ ಮತ್ತು ಮನಸ್ಸಿನ ಶುದ್ಧತೆಯ ಸಂಕೇತ. ಇಂದಿನ ದಿನ ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂವಿನ ಸೇವನೆ ಶುಭ ಫಲಕಾರಿಯಾಗಬಹುದು. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಹಣಕಾಸು, ವ್ಯಾಪಾರ, ಕುಟುಂಬ ನಿರ್ಧಾರಗಳು ಅಥವಾ ಪೂಜಾ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದಾದ ಯೋಗವಿದೆ. ಈ ಸಮಯದಲ್ಲಿ ಶಕ್ತಿ ಹಾಗೂ ಮನಶಕ್ತಿ ಎರಡೂ ಸಮಬಲದಲ್ಲಿರುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಅಂತರಂಗದ ಶಕ್ತಿ, ಸಂಕಲ್ಪ ಮತ್ತು ಸೂಕ್ಷ್ಮ ಅಧ್ಯಯನದ ಮನಸ್ಥಿತಿಯಿಂದ ದಿನವನ್ನು ಚಾಲನೆ ಮಾಡಲಿದ್ದಾರೆ. ನಿಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಯಾವುದೇ ತೊಂದರೆ ನಿಮ್ಮನ್ನು ನಿಲ್ಲಿಸಲಾರದು. ಗುರುಗ್ರಹದ ಅನುಗ್ರಹವಿರುವುದರಿಂದ ಅಂತರ್ದೃಷ್ಟಿ ಶಕ್ತಿಯು ತೀವ್ರವಾಗಿರುತ್ತದೆ. ಇಂದು ನಿಮ್ಮ ಒಳಗೆ ಕ್ರಿಯಾಶೀಲತೆ ಹಾಗೂ ಗಂಭೀರ ಚಿಂತನೆ ಬೆರೆತು ಕೆಲಸಗಳನ್ನು ಅನುಸರಣೆಗೆ ತರುವ ಶಕ್ತಿ ಉಂಟು ಮಾಡುತ್ತದೆ. ಹಳೆಯ ಬದ್ಧತೆಗಳು ಪೂರಣದ ಹಂತ ತಲುಪುತ್ತವೆ. ಕೆಲವರಿಗೆ ಆಂತರಿಕ ತೊಡಕುಗಳ ನಿವಾರಣೆಯೂ ಸಂಭವಿಸಬಹುದು. ಗುರು ಮತ್ತು ಶುಕ್ರ ಗ್ರಹಗಳ ಸಮ್ಮಿಶ್ರ ಪ್ರಭಾವದಿಂದ ವೈಚಾರಿಕ ಶಕ್ತಿ ಮತ್ತು ವಿವೇಕ ಹೆಚ್ಚಾಗುತ್ತದೆ. ವ್ಯಕ್ತಿತ್ವದಲ್ಲಿ ಪ್ರಬಲವಾದ ಆಕರ್ಷಣೆಯೂ ಮೂಡಬಹುದು. ತೀರ್ಮಾನಗಳು ತೆಗೆದುಕೊಳ್ಳುವಾಗ ಮನಸ್ಸು ಗಂಭೀರವಾಗಿರಬಹುದು, ಆದರೆ ಆತ್ಮವಿಶ್ವಾಸದಿಂದ ಮತ್ತು ಸಮಗ್ರ ಮಾಹಿತಿಯಿಂದ ಮುಂದುವರಿದರೆ ಫಲ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೊಸ ಕರ್ತವ್ಯಗಳ ನಿರ್ವಹಣೆಯ ಅವಕಾಶ ಬರುವ ಸಾಧ್ಯತೆ ಇದೆ. ನಿಮ್ಮಿಂದ ಹೆಚ್ಚಿನ ನಿರ್ವಹಣಾ ಸಾಮರ್ಥ್ಯ ನಿರೀಕ್ಷಿಸಲ್ಪಡುತ್ತದೆ. ನಿಮ್ಮ ಗಂಭೀರ ದೃಷ್ಟಿಕೋನ ಮತ್ತು ಅನುಭವದ ಆಧಾರದ ಮೇಲೆ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಕೆಲವರಿಗೆ ನೇಮಕಾತಿ ಅಥವಾ ವರ್ಗಾವಣೆಯ ಸೂಚನೆ ಸಾಧ್ಯವಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಈ ದಿನ ನೂತನ ಅವಕಾಶಗಳ ಬಗ್ಗೆ ತಿಳಿವಳಿಕೆಯನ್ನು ಪಡೆಯಬಹುದು. ಇವುಗಳಲ್ಲಿ ಯಶಸ್ಸು ಸಾಧ್ಯ, ಆದರೆ ತೀರ್ಮಾನ ಎತ್ತುವ ಮುನ್ನ ಎಲ್ಲ ಅಂಶಗಳನ್ನು ವಿಶ್ಲೇಷಿಸುವುದು ಮುಖ್ಯ. ಉದ್ಯಮಿಗಳಿಗೆ ಈ ದಿನ ಹೊಸ ಒಪ್ಪಂದದ ಚರ್ಚೆಗಳು, ಹಳೆಯ ಗ್ರಾಹಕರ ಮರುಸಂಪರ್ಕ ಅಥವಾ ಬಾಕಿ ಹಣದ ಸಂಗ್ರಹದ ಯೋಗವಿದೆ. ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಕೇವಲ ನಿರ್ಧಾರವಲ್ಲ, ನಂಬಿಕೆ ಮತ್ತು ಪಾರದರ್ಶಕತೆ ಮೂಲಕ ಸಾಧನೆ ಸಾಧ್ಯವಾಗುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಯೋಗ್ಯತೆಯಿಂದ ನಡೆದುಕೊಳ್ಳಬೇಕಾದ ದಿನ. ಹೂಡಿಕೆ, ಸಾಲ ಅಥವಾ ಖರ್ಚು ಯಾವುದೇ ಆಗಲಿ, ಎಲ್ಲದರಲ್ಲಿಯೂ ಅತಿಶಯ ಭರವಸೆಯಿಂದ ದೂರವಿರಬೇಕು. ಖರ್ಚುಗಳು ಪೋಷಕರ ಆರೋಗ್ಯ, ವಾಹನ ಅಥವಾ ಕಚೇರಿ ಹೊಂದಾಣಿಕೆಗೆ ಸಂಬಂಧಿತವಾಗಿರಬಹುದು. ಹಳೆಯ ಹೂಡಿಕೆಯ ಲಾಭ ಸಿಗುವ ಸಾಧ್ಯತೆ ಇದೆ. ನಾಣ್ಯ ಮಾರುಕಟ್ಟೆ ಅಥವಾ ಷೇರುಗಳಲ್ಲಿ ಕೆಲವು ಲಾಭದ ಸೂಚನೆಗಳು ದೊರೆಯಬಹುದು, ಆದರೆ ಹೆಚ್ಚು ತೀವ್ರ ಪ್ರತಿಕ್ರಿಯೆ ನೀಡದೆ ನಿರಂತರ ಪರಿಶೀಲನೆಯಿಂದ ಮುಂದುವರಿಯುವುದು ಶ್ರೇಷ್ಠ. ಸಾಲದ ವಸೂಲಿ ಅಥವಾ ಬಾಕಿ ಹಣದ ವಾಪಸಿ ಕುರಿತಾಗಿ ಇಂದು ಪ್ರಯತ್ನ ನಡೆಸಬಹುದಾದ ಸೂಕ್ತ ದಿನ. ಕುಟುಂಬದ ಸದಸ್ಯರ ಹಣಕಾಸು ಸಹಾಯಕ್ಕೆ ನಿಂತು ಸಹಾಯ ಮಾಡಲು ಸದುಪಯೋಗವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಇಂದು ನಿಶ್ಚಲತೆ, ಒತ್ತಡ ಅಥವಾ ಅಲರ್ಜಿ ಸಂಬಂಧಿತ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ತೀವ್ರ ಶ್ರಮ ಅಥವಾ ಮಾನಸಿಕ ಒತ್ತಡದಿಂದ ದೂರವಿರಿ. ನಿದ್ರೆ, ಆಹಾರ ಹಾಗೂ ನೀರಿನ ಸೇವನೆ ಸರಿಯಾಗಿ ಇರಬೇಕು. ಮನಸ್ಸಿನಲ್ಲಿ ಸ್ವಲ್ಪ ನಿರಾಶೆ ಅಥವಾ ನಿರ್ಧಾರಾತ್ಮಕ ಗೊಂದಲ ಕಾಣಿಸಬಹುದು. ಪ್ರಾಣಾಯಾಮ, ಧ್ಯಾನ ಅಥವಾ ಮುಕ್ತ ಸಂಚಾರದಿಂದ ಅದು ಸರಿಹೋಗಬಹುದು. ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ದಿನದ ಶ್ರೇಷ್ಠ ಚಟುವಟಿಕೆಯಾಗಬಹುದು. ಮಜ್ಜಿಗೆ ಸಂಬಂಧಿಸಿದ ತೊಂದರೆಗಳಿದ್ದರೆ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸೂಕ್ತ. ಬಿಸಿಲಿನಿಂದ ದೂರವಿರಿ ಹಾಗೂ ಮಿತವಾದ ಆಹಾರ ಸೇವನೆ ಮಾಡುವುದು ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕೆಲವು ಸಂವೇದನಾತ್ಮಕ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಅಥವಾ ಮಕ್ಕಳ ಸಂಬಂಧಿತ ವಿಚಾರದಲ್ಲಿ ಚಿಂತೆ ಉಂಟಾಗಬಹುದು. ನಿಮ್ಮ ನಿಖರವಾದ ಸ್ಪಷ್ಟ ಮಾತು ಮತ್ತು ಗೌರವಪೂರ್ಣ ನಡವಳಿಕೆಯು ಎಲ್ಲವೂ ಸರಿ ಮಾಡಬಲ್ಲದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಮನಸ್ಸು ಹಂಚಿಕೊಳ್ಳುವ ಮೂಲಕ ಸಮಸ್ಯೆ ಪರಿಹರಿಸಬಹುದು. ಕೆಲವರಿಗೆ ಹಳೆಯ ಸ್ನೇಹಿತರಿಂದ ಸಂಪರ್ಕ ಅಥವಾ ಆತ್ಮೀಯ ಸಂವಾದ ನಡೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಹಿತಕರ.
ಕುಟುಂಬದ ಏಕತೆಗಾಗಿ ನಿಮ್ಮಿಂದ ಶ್ರದ್ಧೆ, ಶಾಂತಿ ಮತ್ತು ಸಮಯ ಮೀಸಲಾಗಿಸಲು ಪ್ರಯತ್ನಿಸಿ. ಮನೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗೆ ಸಣ್ಣ ಯತ್ನವೇನಾದರೂ ಮಾಡುವುದು ಒಳಿತು. ವೀಕ್ಷಕರೇ, ನೀವು ಈ ಶುಕ್ರವಾರದ ದಿನದಲ್ಲಿ ಆಧ್ಯಾತ್ಮದಲ್ಲಿ ತೊಡಗುವುದು, ವಿಶೇಷವಾಗಿ ಗುರುಪೂಜೆಯು ಶ್ರೇಷ್ಠ ಫಲ ನೀಡುವುದು. ಗುರುಪೂರ್ಣಿಮೆ ಸಮೀಪಿಸುತ್ತಿರುವುದರಿಂದ ಗುರುಮಂತ್ರ ಅಧ್ಯಯನ ಅಥವಾ ಪ್ರಾತಃ ಕಾಲದ ದಾನ ಕಾರ್ಯಗಳು ಒಳಿತನ್ನು ತರುತ್ತವೆ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಬಟ್ಟೆ ಅಥವಾ ಹಳದಿ ಹೂವಿನ ಸೇವೆಯು ಶುಭ. ವಿದ್ಯಾರ್ಥಿಗಳು ಮತ್ತು ವಿದ್ಯಾವಂತರಿಗೆ ಗುರುಪಾದ ಸೇವೆ ಅಥವಾ ಗುರುಸ್ಮರಣೆ ಆದರ್ಶ. ಧರ್ಮಗ್ರಂಥ ಪಠಣ ಮತ್ತು ಗುರುಕುಲದ ಸಹಾಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಪುಣ್ಯ. ಅದೃಷ್ಟದ ಸಂಖ್ಯೆ 3. ಇದು ಗುರುಗ್ರಹದ ಶಕ್ತಿಯನ್ನು ಸೂಚಿಸುವ ಸಂಖ್ಯೆ. ಜ್ಞಾನ, ಶ್ರದ್ಧೆ ಮತ್ತು ವಿಧೇಯತೆಗಳ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಸಕಾರಾತ್ಮಕ ತಾಳ್ಮೆಯ ಬೆಳವಣಿಗೆ ಸಾಧ್ಯ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಚೈತನ್ಯವನ್ನು ಉಜ್ವಲಗೊಳಿಸುತ್ತದೆ. ಇದು ಜ್ಞಾನ ಮತ್ತು ಬುದ್ಧಿವಂತಿಕೆಯ ಬಣ್ಣ. ಈ ಬಣ್ಣದ ಉಡುಗೆ, ಹೂವು ಅಥವಾ ಉಪಹಾರ ಸೇವನೆಯಿಂದ ನಿಮ್ಮ ಶಕ್ತಿ ಮಟ್ಟ ಸುಧಾರಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ವಿದ್ಯಾ ಸಂಬಂಧಿತ ಕೆಲಸಗಳು, ಧಾರ್ಮಿಕ ಚಟುವಟಿಕೆ ಅಥವಾ ನಿರ್ಧಾರಾತ್ಮಕ ಸಭೆಗಳು ಫಲದಾಯಕ. ಮನಸ್ಸು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ದೃಢನಂಬಿಕೆ, ಸತ್ಯನಿಷ್ಠೆ ಮತ್ತು ಉತ್ಸಾಹದಿಂದ ಕಾರ್ಯನಿರ್ವಹಿಸಬಹುದಾದ ದಿನವಿದು. ಶುಕ್ರವಾರದ ಶುಕ್ರಗ್ರಹದ ಪ್ರಭಾವ ನಿಮ್ಮ ಸಂವಹನ ಕೌಶಲ್ಯ, ಸೌಹಾರ್ದತೆ ಮತ್ತು ಸೃಜನಾತ್ಮಕತೆಗೆ ಉತ್ತೇಜನ ನೀಡುತ್ತದೆ. ಜೀವನದ ಗಂಭೀರ ತಾತ್ವಿಕ ಪ್ರಶ್ನೆಗಳ ಬಗ್ಗೆ ಚಿಂತನೆ ಮಾಡುವ ಪ್ರವೃತ್ತಿಯು ಇಂದು ಹೆಚ್ಚಾಗಬಹುದು. ನಿಮ್ಮೊಳಗಿನ ಧ್ಯೇಯವಂತಿಕೆ, ಮೌಲ್ಯಗಳನ್ನು ಕಾಪಾಡುವ ಧೈರ್ಯ ಮತ್ತು ಹೊಸ ಕಲಿಕೆಗಳ ಹಸಿವು ಇವತ್ತನ್ನು ಸಾಧನೆಯ ದಿನವನ್ನಾಗಿಸಬಲ್ಲದು. ಧರ್ಮ, ಸಂಸ್ಕೃತಿ, ಅಧ್ಯಯನ ಅಥವಾ ವಿಜ್ಞಾನ ಕ್ಷೇತ್ರದ ವ್ಯಕ್ತಿಗಳಿಗೆ ಇಂದು ಉತ್ತಮ ಬೆಳವಣಿಗೆಯ ಯೋಗವಿದೆ. ಪೂರ್ವಕಾಲದ ಪ್ರಯತ್ನಗಳು ಇಂದು ಫಲಿತಾಂಶ ತರುವ ಸಾಧ್ಯತೆಗಳಿವೆ. ಹಿರಿಯರ ಸಲಹೆ ಮತ್ತು ಅನುಭವದಿಂದ ಮಾರ್ಗದರ್ಶನ ದೊರೆಯುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಗಂಭೀರತೆಗೆ ಸುತ್ತಲಿನವರು ಮೆಚ್ಚುಗೆ ವ್ಯಕ್ತಪಡಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಪ್ರಾಮಾಣಿಕತೆ ಮತ್ತು ಸ್ಫೂರ್ತಿಯು ಅಧಿಕೃತ ವರ್ಗದಲ್ಲಿ ಉತ್ತಮ ಬದನೆಹಣ್ಣಿನಂತೆ ಸ್ವೀಕೃತಿಯಾಗುತ್ತದೆ. ನಿಮ್ಮ ಐಡಿಯಾಗಳಿಗೆ ಹೆಚ್ಚಿನ ಬೆಲೆ ಸಿಗಬಲ್ಲದು. ಕೆಲವರಿಗೆ ಅಧಿಕ ಹೊಣೆಗಾರಿಕೆ, ಹೊಸ ಯೋಜನೆ ಅಥವಾ ಮಹತ್ವದ ಸಭೆಯಲ್ಲಿ ಭಾಗವಹಿಸುವ ಯೋಗವಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಈ ದಿನ ಸ್ಪಷ್ಟತೆ ತರುವ ಸಮಯವಾಗಬಹುದು. ಆದರೆ ತಾತ್ಕಾಲಿಕ ತೀರ್ಮಾನಗಳ ಬದಲು ವಿಶ್ಲೇಷಣೆ ಮಾಡಿ ನಡೆದುಕೊಳ್ಳುವುದು ಉತ್ತಮ. ನಿಮ್ಮ ನೈಜ ಶಕ್ತಿಗಳ ಪರಿಚಯ ಆಗುವ ಸಂದರ್ಭಗಳು ಎದುರಾಗಬಹುದು. ಉದ್ಯಮಿಗಳಿಗೆ ಇಂದು ವ್ಯಾಪಾರ ನಿಟ್ಟಿನಲ್ಲಿ ಹೊಸ ಯೋಜನೆಗಳ ಪ್ರಾರಂಭ, ಹೊಸ ಸ್ಥಳ ಪರಿಶೀಲನೆ ಅಥವಾ ಹೊಸ ಪಾಲುದಾರರೊಂದಿಗೆ ಸಂವಾದಗಳ ದಿನ. ಬಂಡವಾಳ ಹೂಡಿಕೆಯಲ್ಲಿ ಜವಾಬ್ದಾರಿಯುತವಾದ ನಡೆಯು ಲಾಭಕರವಾಗಲಿದೆ. ಮಧ್ಯಾಹ್ನದ ನಂತರ ಸ್ಪಷ್ಟ ಯೋಜನೆಯು ರೂಪುಗೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ವಿವೇಕ ಹಾಗೂ ಬದ್ಧತೆಯ ಅವಶ್ಯಕತೆ ಇದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು, ವಿಹಾರ, ಪ್ರಯಾಣ ಅಥವಾ ವಿದ್ಯಾಭ್ಯಾಸ ಸಂಬಂಧಿತ ನಿಮ್ಮ ಹಣಕಾಸಿನ ಸಮತೋಲನವನ್ನು ಸ್ವಲ್ಪ ಕೆಡಿಸಬಹುದು. ಆದ್ದರಿಂದ ಮಿತವ್ಯಯ ಶ್ರೇಷ್ಠ. ಹಳೆಯ ಬಾಕಿಗಳನ್ನು ವಾಪಸ್ ಪಡೆಯುವ ಯೋಗವಿದೆ. ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆಗಳಿಂದ ಲಾಭದಾಯಕ ಮಾಹಿತಿಗಳಿಗಾಗಿಯೂ ಅವಕಾಶವಿದೆ. ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿದ ತೀರ್ಮಾನವನ್ನು ಮುಂದೂಡುವುದು ಸೂಕ್ತ. ಹಿರಿಯರ ಸಲಹೆ ಅಥವಾ ಖಾತರಿಯಾದ ಲೆಕ್ಕಾಚಾರದ ನೆರವಿನಿಂದ ಹಣಕಾಸಿನಲ್ಲಿ ಸಮತೋಲನ ಸಾಧಿಸಬಹುದಾಗಿದೆ. ಧರ್ಮಕರ್ತ ಕಾರ್ಯಗಳಿಗೆ ಇಂದು ದೇಣಿಗೆ ನೀಡಿದರೆ ಒಳಿತಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದ ಮೇಲಿನ ಒತ್ತಡ ಹೆಚ್ಚಾಗದಂತೆ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಗ್ಯಾಸ್ಟ್ರಿಕ್ ಸಮಸ್ಯೆ, ಮೈಚಳಿ ಅಥವಾ ತಲೆನೋವಿನಂತಹ ಸಾಮಾನ್ಯ ತೊಂದರೆಗಳು ಬರುವ ಸಾಧ್ಯತೆಗಳಿವೆ. ಸರಿಯಾದ ಆಹಾರ, ನಿಯಮಿತ ನಿದ್ರೆ ಮತ್ತು ನಿತ್ಯ ವ್ಯಾಯಾಮ ಅತ್ಯಂತ ಅಗತ್ಯ. ಬೆಳಿಗ್ಗೆ ಯೋಗ ಅಥವಾ ಪ್ರಾಣಾಯಾಮದ ಅಭ್ಯಾಸದಿಂದ ದಿನದ ಚೈತನ್ಯವನ್ನು ಉಳಿತಾಯಿಸಬಹುದು. ಮನಸ್ಸಿನಲ್ಲಿ ಅಲ್ಪ ನಿರಾಶೆ ಅಥವಾ ಏಕಾಂತತೆಯ ಭಾವನೆಯು ಬೆಳೆಯಬಹುದಾದ ದಿನವಿದು. ಹೀಗಾಗಿ ಆತ್ಮೀಯರ ಜೊತೆ ಸಮಯ ಕಳೆಯುವುದು ಶ್ರೇಷ್ಠ. ಆಹಾರದ ಪದ್ಧತಿಯಲ್ಲಿ ಲಘು ಆಹಾರ, ಹೆಚ್ಚು ನೀರು ಸೇವನೆ ಮತ್ತು ಸಮಯಕ್ಕೆ ಊಟ ಅತಿ ಅವಶ್ಯ. ಮಧುಮೇಹ ಹಾಗೂ ರಕ್ತದ ಒತ್ತಡವಿರುವವರು ಹತ್ತು ಹೊರಟು ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದೊಳಗಿನ ಸಂಬಂಧಗಳು ಶ್ರದ್ಧೆ ಹಾಗೂ ಶಾಂತಿಯಿಂದ ಸಾಗಬೇಕು.
ಹಿರಿಯರ ಆರೋಗ್ಯದ ಬಗ್ಗೆ ಚರ್ಚೆ ನಡೆಯಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಸಭೆ ನಡೆಯುವ ಸಾಧ್ಯತೆಗಳಿವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಜೀವನದ ಗುರಿಗಳ ಬಗ್ಗೆ, ಧರ್ಮ ಮತ್ತು ದೈನಂದಿನ ಚಟುವಟಿಕೆಗಳ ಸನ್ನಿವೇಶವೊಂದರ ಕುರಿತು ಚರ್ಚೆ ನಡೆಯಬಹುದು. ಪರಸ್ಪರ ಗೌರವ ಮತ್ತು ಸಮಯ ಹಂಚಿಕೊಳ್ಳುವ ಪ್ರವೃತ್ತಿಯು ಸಂಬಂಧದಲ್ಲಿ ಆಳತೆ ಮೂಡಿಸಬಹುದು. ಸ್ನೇಹಿತರೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಇಂದು ನಿಮಗೆ ಉತ್ಸಾಹ ನೀಡಬಹುದು. ಮನೆಯಲ್ಲಿ ಪುನಃಸಜ್ಜೆ ಅಥವಾ ಸ್ವಚ್ಛತೆ ಕಾರ್ಯಗಳು ನಡೆಯಬಹುದಾದ ಯೋಗವಿದೆ. ವೀಕ್ಷಕರೇ, ನೀವು ಈ ದಿನದ ಶುಕ್ರವಾರದ ಶಕ್ತಿಯನ್ನು ಧಾರ್ಮಿಕ ಮನೋಭಾವದಿಂದ ಸ್ವೀಕರಿಸಿ. ಲಕ್ಷ್ಮೀದೇವಿಯ ಪೂಜೆ ಅಥವಾ ಗೀತಾ ಪಠಣದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಶಕ್ತಿಯ ಮಂತ್ರಗಳನ್ನು ಜಪಿಸುವುದರಿಂದ ಶ್ರದ್ಧೆ ಬಲವಾಗುತ್ತದೆ. ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು 35 ಅಥವಾ 54 ಬಾರಿ ಜಪಿಸಿ. ಬಿಳಿ ಅಥವಾ ಹಸಿರು ಹೂವಿನಿಂದ ಪೂಜೆ ಮಾಡುವುದು, ಮನೆಗೆ ಹಾಲು ಅಥವಾ ಸಿಹಿ ಪದಾರ್ಥ ದಾನ ಮಾಡುವುದರಿಂದ ಪಾಪಶಮನ ಹಾಗೂ ಪುಣ್ಯದ ಸಾಧನೆಯು ಸಂಭವಿಸುತ್ತದೆ. ಗುರುಗಳ ಸೇವೆ ಅಥವಾ ಅವರ ಆಲೋಚನೆಯ ಜ್ಞಾಪಕವು ಪುನೀತಿಯ ಅನುಭವ ತರುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಜ್ಞಾನ, ಬೆಳವಣಿಗೆ ಹಾಗೂ ಧರ್ಮಬುದ್ಧಿಯ ಸಂಕೇತವಾಗಿದೆ. ಈ ಸಂಖ್ಯೆಯ ಶಕ್ತಿಯನ್ನು ಧ್ಯೇಯಪಾಲನೆಯುಳ್ಳ ಕಾರ್ಯಗಳಲ್ಲಿ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಬೆಳಕು, ಧರ್ಮ, ಶುದ್ಧತೆ ಹಾಗೂ ಶಕ್ತಿಯ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಹಳದಿ ಪುಷ್ಪಗಳಿಂದ ಪೂಜೆ ಮಾಡುವುದು ಶುಭ ಫಲ ನೀಡಬಲ್ಲದು. ಶುಭ ಸಮಯ ಬೆಳಗ್ಗೆ 10:40 ರಿಂದ ಮಧ್ಯಾಹ್ನ 12:10. ಈ ಸಮಯದಲ್ಲಿ ಶ್ರದ್ಧೆಯ ಕೆಲಸಗಳು, ಧಾರ್ಮಿಕ ಚಟುವಟಿಕೆಗಳು ಅಥವಾ ಶಿಕ್ಷಣ ಸಂಬಂಧಿತ ತೀರ್ಮಾನಗಳು ಫಲಕಾರಿಯಾಗುತ್ತವೆ. ಮನಸ್ಸಿನಲ್ಲಿ ಉತ್ಸಾಹ ಹೆಚ್ಚಿರುವ ಸಮಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶ್ರಮ ಹಾಗೂ ಶಿಸ್ತಿನಿಂದ ತಮ್ಮ ಕೆಲಸಗಳನ್ನು ನಿರ್ವಹಿಸಬೇಕಾದ ದಿನವಾಗಿದೆ. ಶನಿ ಗ್ರಹನ ಪ್ರಭಾವದಿಂದ ನಿರ್ಧಾರಗಳಲ್ಲಿ ಗಂಭೀರತೆ, ಪರಿಶೀಲನೆ ಹಾಗೂ ತಾಳ್ಮೆಯ ಅವಶ್ಯಕತೆ ಇದೆ. ನಿಮ್ಮ ವೈಯಕ್ತಿಕ ಶ್ರದ್ಧೆ ಮತ್ತು ಕರ್ತವ್ಯದ ಬದ್ಧತೆ ಇವತ್ತು ಯಶಸ್ಸಿನ ದಾರಿಯಾಗಬಹುದು. ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸಿ ಕೆಲವು ಆಂತರಿಕ ವ್ಯವಹಾರಗಳಿಗೆ ಸ್ಪಷ್ಟ ನಿರ್ಧಾರ ತಂದುಕೊಡುವ ಸಮಯವಿದು. ಶುಕ್ರವಾರದ ಶಕ್ತಿಯು ನಿಮ್ಮ ಆಂತರಿಕ ಶಕ್ತಿಯನ್ನು ಪರೀಕ್ಷಿಸುತ್ತಾ ಧ್ಯಾನ, ನಿಯಮಿತತೆ ಹಾಗೂ ಸ್ಥಿತಪ್ರಜ್ಞೆಯ ಅಗತ್ಯತೆಯನ್ನು ಒತ್ತಿ ಹೇಳುತ್ತದೆ. ಹೊಸ ಸಂಬಂಧಗಳು ಅಥವಾ ವೃತ್ತಿಪರ ಸಂಪರ್ಕಗಳ ಪುನಶ್ಚೇತನ, ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳೊಂದಿಗೆ ಭೇಟಿಗಳು ಹಾಗೂ ಜೀವನ ಶೈಲಿಯ ಪುನರ್ ಪರಿಗಣನೆಗಳಿಗೆ ಇದು ಸೂಕ್ತ ಸಮಯ. ನಿಮ್ಮ ನಿಖರತೆ ಇತರರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ವೃತ್ತಿಪರ ಕಠಿಣತೆ ಹಾಗೂ ನಿಯಮ ಪಾಲನೆಯು ಪ್ರಮುಖವಾಗಿದೆ. ಹಿರಿಯ ಅಧಿಕಾರಿಗಳಿಂದ ಸಂದರ್ಶನ, ಸಭೆ ಅಥವಾ ನಿರ್ಣಯಾತ್ಮಕ ಮಾತುಕತೆ ಸಾಧ್ಯ. ಕೆಲಸದ ವೇಳೆ ಗಮನದಲ್ಲಿಟ್ಟುಕೊಳ್ಳಬೇಕಾದ ಸಂಗತಿ ಎಂದರೆ ಯಾವುದೇ ಆತುರದಿಂದ ತೀರ್ಮಾನ ಕೈಗೊಳ್ಳಬಾರದು. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು, ಪ್ರಾಜೆಕ್ಟ್ ಪೂರೈಸುವ ಅಂತಿಮ ಅವಧಿ ಅಥವಾ ನಿರೀಕ್ಷಿತ ಮೌಲ್ಯಮಾಪನಗಳ ಬಗ್ಗೆಯಾಗಿ ಸೂಚನೆ ಸಿಗಬಹುದು. ನಿಮ್ಮ ಶ್ರಮ ಮತ್ತು ಶಿಸ್ತಿಗೆ ಇಂದು ಉತ್ತರವೂ ಲಭ್ಯ. ಉದ್ಯಮಿಗಳಿಗಾಗಿ ವ್ಯವಹಾರದಲ್ಲಿ ಲಾಭ ಮತ್ತು ನಷ್ಟ ಎರಡರ ಆಯ್ಕೆಗಳು ಇರುವ ದಿನ. ಹೊಸ ಪಾಲುದಾರಿಕೆ ಅಥವಾ ಗುತ್ತಿಗೆ ಒಪ್ಪಂದಗಳ ಕುರಿತು ಶ್ರದ್ಧೆಯಿಂದ ಚರ್ಚೆ ಮಾಡುವುದು ಶ್ರೇಷ್ಠ. ಲೆಕ್ಕಪತ್ರಗಳ ಪರಿಶೀಲನೆ, ಸಾಲದ ವಾಪಸ್ಸು ಅಥವಾ ಗ್ರಾಹಕ ಸಂಬಂಧಿತ ವಿಚಾರಗಳಿಗೆ ಗಮನ ಕೊಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಮ ಹಾಗೂ ಅಳವಡಿಕೆಗೆ ಹೆಚ್ಚು ಒತ್ತನೆ. ಕೆಲವು ಅಗತ್ಯವಲ್ಲದ ಖರ್ಚುಗಳು ತಲೆದೋರಬಹುದು, ವಿಶೇಷವಾಗಿ ಕುಟುಂಬ, ವಾಹನ ಅಥವಾ ಮನೆ ಸಂಬಂಧಿತ ವೆಚ್ಚ. ಆದ್ದರಿಂದ ಖರ್ಚು ಮಾಡುವ ಮುನ್ನ ಆಲೋಚಿಸುವ ಕ್ರಮ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿದ್ದರೂ ಇಂದಿನ ದಿನ ಹೊಸ ಹೂಡಿಕೆಗಳಿಗೆ ಸೂಕ್ತವಲ್ಲ. ಆಸ್ತಿ ಖರೀದಿ ಅಥವಾ ಬಂಡವಾಳ ವ್ಯವಹಾರಗಳಲ್ಲಿ ತಾತ್ಕಾಲಿಕ ನಿಲ್ಲವು ಉತ್ತಮ. ಸಾಲದ ವೃದ್ಧಿಗೆ ಕಾರಣವಾಗುವ ಯಾವುದೇ ನಿರ್ಧಾರದಿಂದ ದೂರವಿರಿ. ಹಣಕಾಸಿನಲ್ಲಿ ತಜ್ಞರ ಸಲಹೆ ಪಡೆದು ಮುಂದೆ ಸಾಗಿದರೆ ಹೆಚ್ಚು ಲಾಭ. ಶುಕ್ರ ಗ್ರಹ ಪ್ರಭಾವದ ದಿನದಲ್ಲಿ ಹಣದ ವಿಷಯದಲ್ಲಿ ಧೈರ್ಯಕ್ಕಿಂತ ಜವಾಬ್ದಾರಿಯೂ ಪ್ರಾಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶ್ರದ್ಧೆ, ವಿಶ್ರಾಂತಿ ಮತ್ತು ನಿಯಮಿತ ಜೀವನ ಶೈಲಿಯ ಅಗತ್ಯವಿದೆ. ಬೆನ್ನು ನೋವು, ತಲೆನೋವು, ಸ್ಕಿನ್ ಅಥವಾ ಎದೆಯ ಸಮಸ್ಯೆಗಳ ಸಾಧ್ಯತೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಉಳಿಯಬಾರದು. ಜೀರ್ಣಕ್ರಿಯೆಯಲ್ಲಿ ತೊಂದರೆಯಾದರೆ ತಕ್ಷಣ ಚಿಕಿತ್ಸೆ ಪಡೆಯುವುದು ಸೂಕ್ತ. ಆಹಾರದಲ್ಲಿ ನಿಯಮ, ನೀರಿನ ಸೇವನೆ ಹಾಗೂ ನಿದ್ರೆಗೆ ಪೂರಕವಾದ ಸಮಯದ ಪಾಲನೆ ಶ್ರೇಷ್ಠ. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದಿಂದ ದೈಹಿಕ ಹಾಗೂ ಮಾನಸಿಕ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಶುಕ್ರ ಗ್ರಹನ ಕಾರಣದಿಂದ ಸ್ವಲ್ಪ ನಿರಾಶೆ ಅಥವಾ ಶಕ್ತಿಯ ಕೊರತೆ ಅನುಭವವಾಗಬಹುದು. ಆದರೆ ಈ ಸ್ಥಿತಿಗೆ ಹೆದರದೆ ಅದರ ನಿರ್ವಹಣೆಯ ಶ್ರೇಷ್ಠ ಮಾರ್ಗವನ್ನೇ ಅನುಸರಿಸಬೇಕು.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತ ಸ್ವಭಾವ ಮತ್ತು ಮಿತವಚನ ಅತ್ಯಗತ್ಯ. ಪತ್ನಿ ಅಥವಾ ಪತಿಯೊಂದಿಗೆ ಗಂಭೀರವಾದ ಚರ್ಚೆಗಳು ಅಥವಾ ವ್ಯವಹಾರ ಸಂಬಂಧಿತ ನಿರ್ಧಾರಗಳಾಗಬಹುದು. ಈ ಸಂದರ್ಭಗಳಲ್ಲಿ ಗೌರವಪೂರ್ವಕವಾಗಿ ನಡೆದುಕೊಳ್ಳುವುದು ಸಂಬಂಧದ ಶ್ರೇಷ್ಠತೆಯನ್ನು ಕಾಪಾಡುತ್ತದೆ. ವಿವಾಹಿತರಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದಗಳು, ಭಾವನಾತ್ಮಕ ಸಮನ್ವಯ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗಳು ಸಾಧ್ಯ. ಸಂಗಾತಿಗೆ ನಿಮ್ಮ ಸಮಯವನ್ನು ಅರ್ಪಿಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಪೋಷಕರು ಅಥವಾ ಹಿರಿಯರ ಆಶೀರ್ವಾದ ಪಡೆಯಲು ಇದು ಉತ್ತಮ ದಿನ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಕಲಿಕೆಯತ್ತ ಗಮನ ಹರಿಸುವುದು ಮನೆಮಟ್ಟದ ನೆಮ್ಮದಿಗೆ ಕಾರಣವಾಗಬಹುದು. ವೀಕ್ಷಕರೇ, ನೀವು ಈ ದಿನದ ಶುಕ್ರವಾರ ಶುಕ್ರಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶುಕ್ರನಿಗೆ ಅರ್ಚನೆ, ದಾನ, ಜಪ ಇತ್ಯಾದಿ ನಿಮ್ಮ ಮನಸ್ಸಿನ ಭಯಗಳನ್ನು ನಿವಾರಿಸುತ್ತದೆ. ಓಂ ಶ್ರೀ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶುಕ್ರನಿಗೆ ಅರ್ಪಿಸಿ. ಕೂಲಿಕಾರರಿಗೆ ಬಟ್ಟೆ ಅಥವಾ ಆಹಾರ ದಾನ ಮಾಡುವುದು ಶುಭ ಫಲದಾಯಕ. ಶುಕ್ರದೇವರ ಸನ್ನಿಧಿಯಲ್ಲಿ ಬಿಳಿ ಅಥವಾ ಗುಲಾಬಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರವಾರದ ಶುಕ್ರಗ್ರಹಣ ಶಕ್ತಿ ಪ್ರತೀಕ. ಇದು ಶಿಸ್ತಿನ, ಕಠಿಣ ಪರಿಶ್ರಮದ ಮತ್ತು ಬಲವಾದ ಪ್ರಭಾವವನ್ನು ಹೊಂದಿದೆ. ಇದನ್ನು ಧೈರ್ಯದಿಂದ ಬಳಸಿ ಉತ್ತಮ ಕಾರ್ಯಗಳಿಗೆ ಪ್ರಯತ್ನಿಸಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮಲ್ಲಿ ಮನಃಶಾಂತಿ, ಗಂಭೀರತೆ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಗೆ ಅಥವಾ ಸ್ನಾನದಲ್ಲಿ ಬಿಳಿ ಪುಷ್ಪಗಳ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಚಿಂತನೆ, ವಿಶ್ಲೇಷಣೆ ಮತ್ತು ಜವಾಬ್ದಾರಿತ್ವದ ಗಂಭೀರತೆಯಿಂದ ದಿನವನ್ನಿರಿತಾಗಿ ರೂಪಿಸಬೇಕಾದ ದಿನ. ಗ್ರಹಸ್ಥಿತಿಯಿಂದಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮುನ್ನ ಆಳವಾದ ಚಿಂತನ ಅಗತ್ಯವಿದೆ. ಬುದ್ಧಿಮತ್ತೆ, ವಿಭಿನ್ನ ದೃಷ್ಟಿಕೋನ ಹಾಗೂ ಸಾಮಾಜಿಕ ಬದ್ಧತೆಯು ಇಂದು ಪ್ರಮುಖ ಪಾತ್ರ ವಹಿಸುತ್ತವೆ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳು ದೊರೆಯುವ ಸಾಧ್ಯತೆ ಇದೆ. ತಕ್ಷಣದ ಪ್ರತಿಕ್ರಿಯೆಗಳನ್ನು ನೀಡುವುದನ್ನು ಬಿಟ್ಟು ಸನ್ನಿವೇಶವನ್ನು ಅವಲೋಕಿಸಿ ನಂತರ ಕ್ರಮ ಕೈಗೊಳ್ಳುವುದು ಶ್ರೇಷ್ಠ. ಸ್ನೇಹಿತರೊಂದಿಗೆ ಚರ್ಚೆ, ಸಮಾಲೋಚನೆಗಳು ಹೊಸ ಪ್ರೇರಣೆಗೆ ಕಾರಣವಾಗಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳು ಬರುತ್ತವೆ. ಆದರೆ ಎಲ್ಲದರಲ್ಲೂ ನಿಖರತೆ ಮತ್ತು ವಿವೇಕದಿಂದ ನಡೆದುಕೊಳ್ಳುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿರ್ಧಾರಕಾರಿ ಸಭೆಗಳು, ಯೋಜನೆಗಳ ಪರಿಶೀಲನೆ ಅಥವಾ ಕಾರ್ಯಪ್ರವೃತ್ತತೆಯ ತಪಾಸಣೆ ನಡೆಯಬಹುದಾದ ಯೋಗವಿದೆ. ಉನ್ನತಾಧಿಕಾರಿಗಳ ಮುಂದಿರುವ ಪ್ರಸ್ತುತಿಗಳು ಅಥವಾ ವರದಿಗಳು ನಿಮ್ಮ ಗಮನವನ್ನು ಸೆಳೆಯುತ್ತವೆ. ನಿಮ್ಮ ನಿಖರತೆಯು ಎಲ್ಲರ ಮೆಚ್ಚುಗೆಗೆ ಕಾರಣವಾಗಬಹುದು. ವೈಶ್ಲೇಷಣಾ ಕೆಲಸ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಇಂದು ಶ್ಲಾಘನೀಯ ಸಾಧನೆಯ ದಿವಸ. ತಂಡದೊಂದಿಗೆ ಹೊಂದಾಣಿಕೆ ಅವಶ್ಯಕ. ಒಳ್ಳೆಯ ಸಂವಹನದಿಂದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ. ಉದ್ಯಮಿಗಳಿಗೆ ಇಂದು ಹೊಸ ತಂತ್ರಜ್ಞಾನ, ಹೊಸ ಪ್ಲಾನ್ ಅಥವಾ ಈ ಮಾರ್ಕೆಟಿಂಗ್ ಯೋಜನೆಗಳ ಬಗ್ಗೆ ಯೋಚನೆಗಳು ಜರುಗಬಹುದು. ವಹಿವಾಟಿನಲ್ಲಿ ಏರಿಳಿತಗಳು ಉಂಟಾಗುವ ಸಾಧ್ಯತೆ ಇದ್ದು, ಧೈರ್ಯದಿಂದ ಹಾಗೂ ಸಮರ್ಥ ನಿರ್ವಹಣೆಯಿಂದ ಅದನ್ನು ನಿಯಂತ್ರಿಸಬಹುದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ತಾಳ್ಮೆ ಹಾಗೂ ವಿವೇಕದ ನಿಯಂತ್ರಣ ಮುಖ್ಯ. ಖರ್ಚುಗಳು ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಅನವಶ್ಯಕ ವ್ಯಯಗಳಿಗೆ ತಡೆಯಿಡುವುದು ಶ್ರೇಷ್ಠ. ಮನೆಯ ನಿರ್ವಹಣಾ ಅಥವಾ ಸಂಚಾರಕ್ಕೆ ಸಂಬಂಧಿಸಿದ ಖರ್ಚುಗಳು ಆಗಬಹುದು. ಹಳೆಯ ಸಾಲಗಳ ಪಾವತಿಗೆ ಇಂದು ಒಳ್ಳೆಯ ದಿನವಾಗಬಹುದು. ಆಸ್ತಿ ಪಾಸ್ತಿ ಅಥವಾ ಬ್ಯಾಂಕ್ ಲೆಕ್ಕಪತ್ರಗಳ ಪರಿಶೀಲನೆ ಮಾಡಿ, ತಪ್ಪುಗಳು ಇರುವೆಯೇ ನೋಡಿ. ಹೂಡಿಕೆಯಾದರೂ ಖಾತರಿಯ ಮಾಹಿತಿ ಪಡೆದ ನಂತರ ಮಾತ್ರ ಮುಂದುವರಿಯುವುದು ಸೂಕ್ತ. ನಾಣ್ಯ ಹೂಡಿಕೆ, ಇನ್ಶೂರೆನ್ಸ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಹಿರಿಯರ ಮಾರ್ಗದರ್ಶನ ಪಡೆಯುವುದು ಲಾಭದಾಯಕ. ಹಣಕಾಸಿನಲ್ಲಿ ಹೆಚ್ಚು ಸ್ಪಷ್ಟತೆ ತರಲು ಈ ದಿನ ಯೋಗ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೈಹಿಕ ಶಕ್ತಿ ಇರುವುದಾದರೂ ಮಾನಸಿಕ ಒತ್ತಡ ಹೆಚ್ಚಿರಬಹುದು. ತಲೆನೋವು, ಮನುಷ್ಯ ಚಿಂತೆ ಅಥವಾ ನಿದ್ರಾಹೀನತೆ ಉಂಟಾಗುವ ಸಾಧ್ಯತೆ ಇದೆ. ಬೆಳಿಗ್ಗೆ ತಾಜಾ ಹಸಿರು ವಾತಾವರಣದಲ್ಲಿ ಸಮಯ ಕಳೆಯುವುದು ಉತ್ತಮ. ಆಹಾರ ಕ್ರಮದಲ್ಲಿ ನಿಯಮ ಮತ್ತು ನೀರಿನ ಸೇವನೆ ಹೆಚ್ಚಿಸುವ ಅಗತ್ಯವಿದೆ. ಸಂಜೆಯ ವೇಳೆಗೆ ದೇಹದಲ್ಲಿ ಶಕ್ತಿಹೀನತೆ ಅಥವಾ ಆಲಸ್ಯ ಅನುಭವವಾಗಬಹುದು. ಹಗುರ ವ್ಯಾಯಾಮ, ಯೋಗ ಅಥವಾ ಧ್ಯಾನದಿಂದ ದೇಹ ಮನಸ್ಸಿಗೆ ಸಮತೋಲನ ದೊರೆಯುತ್ತದೆ. ಚಳಿಗಾಲದ ಖಾದ್ಯಗಳನ್ನು ಹದವಾಗಿ ಸೇವಿಸಿ. ಹೊಟ್ಟೆ ತೊಂದರೆ ಇರುವವರಿಗೆ ಹೆಚ್ಚುವರಿ ಎಚ್ಚರಿಕೆ ಅಗತ್ಯವಿದೆ.
ಒತ್ತಡ ನಿವಾರಣೆಗೆ ಸಂಗೀತ ಅಥವಾ ಓದುವ ಅಭ್ಯಾಸ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಗಂಭೀರ ಚರ್ಚೆಗಳು ಅಥವಾ ಭವಿಷ್ಯದ ಬಗ್ಗೆ ನಿರ್ಧಾರಗಳ ಮಾತುಕತೆ ನಡೆಯಬಹುದು. ನಿಮ್ಮ ಮಾತುಗಳು ಸತ್ಯವಾದರೂ ಅದನ್ನು ಹೇಳುವ ರೀತಿಯಲ್ಲಿ ಶ್ರದ್ಧೆ ಮತ್ತು ಗೌರವ ಇರಲಿ. ಅದು ಸಂಬಂಧಗಳಲ್ಲಿ ಶಾಂತಿಯನ್ನು ಕಾಪಾಡುತ್ತದೆ. ಪತ್ನಿ ಪತಿಗೆ ಅಥವಾ ಹಿರಿಯರಿಗೆ ಸಮರ್ಪಿತ ಸಮಯ ನೀಡುವುದು ಸಂಬಂಧಗಳನ್ನು ಬಲಪಡಿಸುತ್ತದೆ. ಮಕ್ಕಳಿಗೆ ಶಿಕ್ಷಣ ಅಥವಾ ಆಚಾರ ವಿಚಾರದ ಬಗ್ಗೆ ಮಾರ್ಗದರ್ಶನ ನೀಡುವುದು ಇಂದು ಪ್ರೇರಣೆಯಾಯಕ. ಕುಟುಂಬದಲ್ಲಿ ವ್ಯವಹಾರ ಸಂಬಂಧಿತ ವಿಷಯಗಳ ಕುರಿತು ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಿ. ಇದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ವೀಕ್ಷಕರೇ, ನೀವು ಈ ಶುಕ್ರವಾರದಂದು ಆಧ್ಯಾತ್ಮದಲ್ಲಿ ತೊಡಗಿದರೆ ಮನಸ್ಸಿನ ಗೊಂದಲ ನಿವಾರಣೆಯಾಗಬಹುದು. ಶ್ರದ್ಧೆಯಿಂದ ಪೂಜೆ, ದಾನ ಮತ್ತು ಧ್ಯಾನ ನಡೆಸಿ. ಈ ದಿನದ ಆತ್ಮ ಪರಿಶೀಲನೆಯು ನಿಮ್ಮನ್ನು ಒಳಗಿನಿಂದ ಶುದ್ಧಪಡಿಸುತ್ತದೆ. ಓಂ ಹಂಸಃ ಸೋಹಂ ಹಂಸಃ ಎಂಬ ಮಂತ್ರವನ್ನು ದಿನದಲ್ಲಿ ಕನಿಷ್ಠ 27 ಬಾರಿ ಜಪಿಸಿ. ಇದು ಮನಸ್ಸಿಗೆ ಶುದ್ಧತೆಯನ್ನು ತರುತ್ತದೆ. ಆಧ್ಯಾತ್ಮಿಕವಾಗಿ ಗ್ರಂಥಪಾಠ ಅಥವಾ ಗುರುಜನರ ಉಪದೇಶ ಆಲಿಸುವ ಯೋಗವೂ ಇಂದಿದೆ. ಬೆಳಿಗ್ಗೆ ಹಸಿರು ನೇರಳೆ ಹೂವಿನಿಂದ ಪೂಜೆ ಮಾಡುವುದು ಶುಭ. ಆಹಾರ ಅಥವಾ ಉಡುಗೊರೆ ದಾನವು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ, ಜವಾಬ್ದಾರಿತ್ವ ಮತ್ತು ತತ್ವತರ್ಜನೆಯನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳನ್ನು ಗಂಭೀರವಾಗಿ ರೂಪಿಸಲಿದೆ. ಅದೃಷ್ಟದ ಬಣ್ಣ ಲೈಟ್ ಬ್ಲೂ, ತಳತಿಳು ನೀಲಿ. ಈ ಬಣ್ಣವು ಮನಸ್ಸಿಗೆ ತನ್ನತೆ, ಸ್ಪಷ್ಟತೆ ಮತ್ತು ನಿಶ್ಚಲತೆಯನ್ನು ತರುತ್ತದೆ. ಉಡುಗೆ ಅಥವಾ ಕೆಲಸದ ಸ್ಥಳದಲ್ಲಿ ಈ ಬಣ್ಣದ ಬಳಕೆ ದಿನದ ಶಕ್ತಿಯನ್ನು ಹೆಚ್ಚಿಸಬಹುದು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ತೀರ್ಮಾನ, ಹಣಕಾಸು ವ್ಯವಹಾರಗಳು ಅಥವಾ ಕುಟುಂಬ ಸಭೆಗಳನ್ನು ನಡೆಸುವುದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ಗಮನ ಹಾಗೂ ಶಕ್ತಿ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನು ರಾಶಿ. ವೀಕ್ಷಕರೇ, ಮೀನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನ ರಾಶಿಯವರು ತಮ್ಮ ಕಲ್ಪನೆಯ ಶಕ್ತಿ, ಮನೋಭಾವನೆ ಮತ್ತು ಆಂತರಿಕ ಪ್ರಜ್ಞೆಯ ನೆರವಿನಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಸಾಧಿಸಬಲ್ಲ ದಿನ. ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ಆಧ್ಯಾತ್ಮ ಹಾಗೂ ಮಾನವೀಯ ಮೌಲ್ಯಗಳತ್ತ ಗಮನ ಹೆಚ್ಚಾಗಬಹುದು. ನಿಮ್ಮ ಸಂವೇದನಾಶೀಲತೆ ಮತ್ತು ಸೃಜನಶೀಲತೆ ಇಂದಿನ ದಿನದಲ್ಲಿ ಹೆಚ್ಚಿನ ಪ್ರಭಾವ ಬೀರುತ್ತವೆ. ಚಿಂತನಶೀಲ ಮನಸ್ಥಿತಿ, ಆಂತರಿಕ ಶಾಂತಿಗಾಗಿ ಯತ್ನ ಹಾಗೂ ಕಾವ್ಯ, ಸಂಗೀತ ಅಥವಾ ಚಿತ್ರಕಲೆಗಳಲ್ಲಿ ತೊಡಗುವುದು ಇಂದು ಸೌಭಾಗ್ಯವನ್ನು ನೀಡಬಲ್ಲದು. ಆದರೆ ಹೆಚ್ಚು ಭಾವೋದ್ವೇಗಕ್ಕೆ ಒಳಗಾಗದೆ ಸಮತೋಲನದಿಂದ ನಡೆದುಕೊಳ್ಳುವ ಅಗತ್ಯವಿದೆ. ಹಳೆಯ ಗೆಳೆಯರ ಸಂಪರ್ಕ, ಗತಕಾಲದ ನೆನಪುಗಳು ಮತ್ತು ಪೂರೈಕೆಯ ಆಶೆ ಇಂದಿನ ಚಿಂತನೆಗಳಲ್ಲಿ ಹೆಚ್ಚಿರಬಹುದು. ಆದರೆ ತಾತ್ಕಾಲಿಕ ಭಾವನೆಗಳಿಗೆ ಸೆರೆಮಾಡಿಕೊಳ್ಳದೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಜವಾಬ್ದಾರಿಯ ಬದಲು ಕ್ರಿಯಾಶೀಲತೆ ಹಾಗೂ ಬುದ್ಧಿವಂತಿಕೆಗೆ ಹೆಚ್ಚು ಒತ್ತು ನೀಡಬೇಕಾಗುತ್ತದೆ. ಕೆಲವರಿಗೆ ಸಮಯದ ಪೂರೈಕೆಗಾಗಿ ಒತ್ತಡ ಹೆಚ್ಚಿರಬಹುದು. ಆದರೂ ಸೌಮ್ಯತೆ ಹಾಗೂ ತಾಳ್ಮೆಯಿಂದ ಕೆಲಸ ಮುಕ್ತಾಯಗೊಳ್ಳುವುದು ಸಾಧ್ಯ. ಕಲೆ, ಮನೋರಂಜನೆ, ಶಿಕ್ಷಣ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು ಇಂದು ಹೊಸ ಯೋಜನೆಗಳಲ್ಲಿ ತಮ್ಮ ವಿಶಿಷ್ಟತೆಯ ಮೂಲಕ ಗುರುತಿಸಿಕೊಳ್ಳುವ ಯೋಗವಿದೆ. ಕೆಲವರಿಗೆ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಭೆ ಅಥವಾ ಪ್ರಸ್ತಾಪದ ಅವಕಾಶ ಸಿಗಬಹುದು. ಉದ್ಯಮಿಗಳಿಗೆ ನೂತನ ಯೋಜನೆಗಳ ಬಗ್ಗೆ ಚಿಂತನ, ಗ್ರಾಹಕರೊಂದಿಗೆ ಹೊಸ ಸಂಬಂಧಗಳ ಪ್ರಾರಂಭ ಅಥವಾ ಭಿನ್ನ ಮಾರ್ಗಗಳ ಅನುಸರಣೆ ಯೋಗವಿದೆ. ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ವಿಶ್ಲೇಷಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿರ್ಣಯಪೂರ್ವಕವಾಗಿ ನಡೆದುಕೊಳ್ಳಬೇಕಾದ ದಿನವಿದು. ಆದಾಯದಲ್ಲಿ ಸಣ್ಣ ಏರಿಕೆ ಅಥವಾ ಬಾಕಿ ಹಣದ ಸಂಗ್ರಹ ಸಾಧ್ಯತೆ ಇದೆ. ಕೆಲವರಿಗೆ ಹಳೆಯ ಸಾಲ ಮನ್ನಾ ಅಥವಾ ತೀರ್ಮಾನಾತ್ಮಕ ಹಂತಕ್ಕೆ ಬರುವ ಸಾಧ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿಗೆ ಕಡಿವಾಣ ಹಾಕಬೇಕು. ಆರ್ಥಿಕವಾಗಿ ಸುಸ್ಥಿರವಾಗಿರಲು ಇಂದು ಹೊಸ ಹೂಡಿಕೆ ಮಾಡುವ ಬದಲು ಈಗಿರುವ ಸಂಪತ್ತನ್ನು ರಕ್ಷಿಸುವುದೇ ಉತ್ತಮ. ಅಪರೂಪದ ಲಾಭದ ಅವಕಾಶಗಳು ಇದ್ದರೂ ಕೂಡ ಅದರಲ್ಲಿ ತೀವ್ರ ಜೂಜಾಟ ಬೇಡ. ಗುರುಗ್ರಹದ ಪ್ರಭಾವದಿಂದ ಧರ್ಮ, ವಿದ್ಯಾಭ್ಯಾಸ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ವ್ಯಯ ಹೆಚ್ಚಿರಬಹುದು. ಪೋಷಕರ ಸಲಹೆ ಆರ್ಥಿಕ ನಿರ್ಣಯಗಳಲ್ಲಿ ಉಪಯುಕ್ತವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಹೆಚ್ಚು ಚಿಂತನಶೀಲವಾಗಿ ನಡೆದುಕೊಳ್ಳಬೇಕಾದ ದಿನವಿದು. ನಿದ್ರೆಯ ಕೊರತೆ, ಮನೋಬಲದ ಕುಂದುಕೊರತೆ ಅಥವಾ ಪಚನದ ಸಮಸ್ಯೆ ಇವು ಬಹುಶಃ ಸಾಧ್ಯವಾಗುವ ಸಂಭಾವನೆಗಳಾಗಿವೆ. ನಿಮ್ಮ ಆಹಾರ ಕ್ರಮ ಸರಳ ಹಾಗೂ ಶಿಷ್ಟವಾಗಿರಲಿ. ಹೆಚ್ಚು ಮಸಾಲೆಯ ಆಹಾರ ಅಥವಾ ತೀವ್ರವಾದ ಸಿಹಿ ಉಪ್ಪು ಸೇವನೆಯಿಂದ ದೂರವಿರಿ. ಹಿತವಾದ ಸಂಗೀತ, ಪ್ರಕೃತಿಯಲ್ಲಿ ಕಾಲ ಕಳೆಯುವುದು ಆರೋಗ್ಯಕ್ಕೆ ಹಿತಕರ.
ಮಧ್ಯಾಹ್ನದ ನಂತರ ಶಕ್ತಿ ಪ್ರಮಾಣ ಸ್ವಲ್ಪ ಕುಂದಬಹುದು. ವಿಶ್ರಾಂತಿ, ಸ್ವಚ್ಛ ವಾತಾವರಣ ಮತ್ತು ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದು ಚೈತನ್ಯವನ್ನು ಮರಳಿ ತಂದೀತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸೌಹಾರ್ದತೆಯ ಅಗತ್ಯವಿದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಬದಲು ಶ್ರವಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಪತ್ನಿ ಪತಿಗೆ ಇಂಗಿತ ಬುದ್ಧಿಯಿಂದ ಸ್ಪಂದಿಸಿದರೆ ಸಂಬಂಧಗಳಲ್ಲಿ ಶ್ರಮವೂ ಕಡಿಮೆ, ಗೆಲುವು ಹೆಚ್ಚು. ಮಕ್ಕಳಿಗೆ ಪ್ರೋತ್ಸಾಹ ನೀಡಿ. ಅವರ ಪ್ರಶ್ನೆಗಳಿಗೆ ಯಥಾಸ್ಥಿತಿಯಾಗಿ ಉತ್ತರಿಸುವುದು ಅವರಿಗೆ ನಂಬಿಕೆಯನ್ನು ನೀಡುತ್ತದೆ. ಹಿರಿಯರೊಂದಿಗೆ ಧರ್ಮ ಅಥವಾ ಸಂಸ್ಕೃತಿಯ ಬಗ್ಗೆ ಚರ್ಚೆ ನಡೆಯಬಹುದಾದ ದಿನ. ಸ್ನೇಹಿತರು ಅಥವಾ ಸಂಬಂಧಿಕರ ಆಹ್ವಾನ, ಹಳೆ ಪರಿಚಯದ ಪುನರ್ಮಿಲನ ಅಥವಾ ಸಂವಿಧಾನಾತ್ಮಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಈ ಸಂದರ್ಭಗಳಲ್ಲಿ ನೀವೇ ಶಾಂತಿಯ ದೂತನಾಗಬೇಕಾದ ಸಮಯವಿದು. ವೀಕ್ಷಕರೇ, ನೀವು ಇಂದು ಗುರುಗ್ರಹದ ಆಧ್ಯಾತ್ಮಿಕ ಪ್ರಭಾವವನ್ನು ಉಪಯೋಗಿಸಿಕೊಂಡು ಧ್ಯಾನ, ಜಪ ಅಥವಾ ಪುಣ್ಯ ಕಾರ್ಯಗಳಲ್ಲಿ ತೊಡಗುವುದು ಒಳಿತು. ತಪಸ್ಸು, ಪ್ರಾರ್ಥನೆ ಅಥವಾ ಪವಿತ್ರ ಗ್ರಂಥ ಪಠಣದಿಂದ ಮನಸ್ಸು ಶುದ್ಧವಾಗುತ್ತದೆ. ಓಂ ಬ್ರಹ್ಮ ಬೃಹಸ್ಪತಯೇ ನಮಃ ಎಂಬ ಗುರುಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಪಂಚಪಾತ್ರೆ ನೀರಿನಿಂದ ತಾಮ್ರ ಪಾತ್ರೆಗೆ ತಿಲದೀಪ ಬೆಳಗಿ ದೇವರಿಗೆ ಅರ್ಪಿಸಿ. ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಅಥವಾ ಪಾಠೋಪಕರಣಗಳ ದಾನ ಲಾಭದಾಯಕ. ಗುರುಗಳಿಗೆ ಶ್ರದ್ಧಾ ಸಮರ್ಪಣೆ ಮಾಡಿ. ಅದೃಷ್ಟದ ಸಂಖ್ಯೆ 3. ಇದು ಗುರುಗ್ರಹದ ಶಕ್ತಿ ಸಂಕೇತ. ಇದು ಜ್ಞಾನ, ಧರ್ಮ ಮತ್ತು ಚಾತುರ್ಯದ ಸಂಕೇತ. ಈ ಸಂಖ್ಯೆಯ ಸ್ಪಂದನೆ ನಿಮ್ಮ ಜೀವನದ ಚಿಂತನೆ ಮತ್ತು ಚಾತುರ್ಯವನ್ನು ಗಟ್ಟಿಗೊಳಿಸುತ್ತದೆ. ಅದೃಷ್ಟದ ಬಣ್ಣ ಮಣಿಕಂಠ ಹಳದಿ. ಈ ಬಣ್ಣವು ಪವಿತ್ರತೆ, ಬೆಳಕು ಮತ್ತು ಶುದ್ಧ ಚಿಂತನೆಗೆ ಪ್ರತೀಕ. ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಹಳದಿ ಹೂವುಗಳಿಂದ ದೇವರ ಪೂಜೆ ಮಾಡುವುದು ಶುಭದಾಯಕ. ಶುಭ ಸಮಯ ಬೆಳಗ್ಗೆ 10:50 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಮಾಡಿದ ಕೆಲಸಗಳು ತ್ವರಿತ ಫಲ ನೀಡುತ್ತವೆ. ದೇವತಾ ಪೂಜೆ, ಶಿಕ್ಷಣ ಅಥವಾ ವೃತ್ತಿ ಸಂಬಂಧಿತ ಚಟುವಟಿಕೆಗಳಿಗೆ ಈ ಸಮಯ ಅತ್ಯಂತ ಉತ್ತಮ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.